ಈ ರೀತಿ ಆಧ್ಯಾತ್ಮಿಕ ಸಂಸ್ಥೆಗಳು ಕೂಡ ಅವರನ್ನು ಲೌಕಿಕವಾದ ಜೀವನದಿಂದ ವಿಮುಖರು ಮಾಡಿಬಿಟ್ರೆ ಮುಂದೆ ಹಿಂದೂಗಳ ಸಂಖ್ಯೆನೇ ಕಡಿಮೆ. ಸನಾತನ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಇಲ್ಲದಿರುವುದು ಕಾರಣ. ನನ್ನ ಸಂಸ್ಕೃತಿ, ನಾನು ಈ ಸಂಸ್ಕೃತಿಯವನು ಅಂತ ಹೇಳ್ಕೊಡುವುದಕ್ಕೆ ಅಭಿಮಾನ ಅಂದ್ರೆ ಅವರಿಗೆ ಅಡ್ಡ ಬರುತ್ತೆ. ಬೇರೆ ಧರ್ಮದವರು ತಮ್ಮ ಧರ್ಮವನ್ನ ಎಂದೂ ಸಹ ಹೇಳ್ಕೊಳಕ್ಕೆ ಹಿಂದೆ ಮುಂದೆ ನೋಡಲ್ಲ. ಆದ್ರೆ ಸನಾತನ ಧರ್ಮದವರು ಮಾತ್ರ ತಮ್ಮ ಧರ್ಮವನ್ನ ಹೇಳ್ಕೊಳಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ನಮ್ಮಲ್ಲಿ ಹಿಂದಿನ ಒಂದು ಪದ್ಧತಿಯಲ್ಲಿ ಬಿಳಿ ಸೀರೆ ಉಟ್ಕೊಳ್ಳೋರು ಯಾರು ಅಂತಂದ್ರೆ ಅವಳು ವಿಧವೆ. ಜನರಲ್ಲಿ ನೀವೇನ್ ಹೇಳಿದ್ರಿ, ವಿಧವೆಯರು ಉಡ್ತಾರೆ. ಇನ್ನೂ ಮುಖ್ಯವಾಗಿ ನಾನು ನಿಮ್ಗೆ ಹೇಳಲ್ಲ, ಬಿಳಿ ಬಟ್ಟೆ ಹೆಚ್ಚಿಗೆ ಹಾಕುವುದು ಹೆಣಕ್ಕೆ. ಆಮೇಲೆ ಮೂಗಿಗೆ ಮೂಗುತಿ ಇರುತ್ತೆ, ಕೈಗೆ ಬಳೆ ಇರುತ್ತೆ, ಕಿವಿ ಓಲೆ ಇರುತ್ತೆ. ಅದು ಹೆಣ್ಮಕ್ಳ ಒಂದು ಸೌಂದರ್ಯದ ಪ್ರತೀಕ. ಎಲ್ಲ ಸೌಂದರ್ಯವನ್ನು ಕೂಡ, ಸೌಂದರ್ಯ ಸಾಧನೆಗಳನ್ನು ಕೂಡ ತಾವು ಬಿಚ್ಚಿರ್ತೀರಿ ಅಂತಂದಾಗ ಇದು ಎಲ್ಲೋ ಒಂದು ಕಡೆ ಅವರನ್ನು ನಾನು ಇದಕ್ಕೆ ಯಾಕೆ ಬಂದೆ ಅಥವಾ ನಾನು ಹಾಗೆ ಇರ್ಬೋದಾಗಿತ್ತು ಅನ್ನೋ ಥರ ಯಾವತ್ತಾದ್ರೂ ನಿಮಗೆ ಆ ರೀತಿ ಅನಿಸಿದ್ಯಾ ಅಂತ ನಾನು ಕೇಳ್ತಾ ಇದ್ದೆ. ತಪ್ಪಿಲ್ಲ, ಯಾವುದೋ ಲಾಭದ ಉದ್ದೇಶದಿಂದ ನನಗೊಂದು ಮಠದ ಸನ್ಯಾಸ ಸಿಗುತ್ತೆ, ಆಸ್ತಿ ಸಿಗುತ್ತೆ, ಈ ಮಠದಲ್ಲಿ ಇಷ್ಟು ಆಸ್ತಿ ಇದೆ, ಅಲ್ಲಿ ಹೋದ್ರೆ ನಾನು ಬಹಳ ಆರಾಮಾಗಿರ್ಬೋದು, ಈ ರೀತಿಯ ಚಿಂತೆ. ಎಲ್ಲರಿಗೂ ನಮಸ್ಕಾರ. ಆಧ್ಯಾತ್ಮ ಅನ್ನುವಂಥದ್ದು ಭಾರತದ ಆತ್ಮ. ಭಾರತೀಯರ ಗುರಿಯೇ ಆಧ್ಯಾತ್ಮ ಕೇಂದ್ರಿತವಾದಂತಹ ಬದುಕಾಗಿತ್ತು. ಮಹರ್ಷಿ ಮಹೇಶ್ ಯೋಗಿ, ಅರವಿಂದರು ಅಂತಹ ಸಾವಿರಾರು ಜನ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಿಂದುತ್ವವನ್ನು ಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸನಾತನ ಸಂಸ್ಕೃತಿಯನ್ನು ಪ್ರಪಂಚಕ್ಕೆ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಪ್ರಸ್ತುತವಾಗಿ ಆಲೋಚನೆ ಮಾಡಿದ್ರೆ ಶ್ರೀ ಶ್ರೀ ರವಿಶಂಕರ್ ಗುರೂಜಿ, ಆರ್ಟ್ ಆಫ್ ಲಿವಿಂಗ್, ಇವರು ನೂರಾರು ದೇಶಗಳಲ್ಲಿ ತಮ್ಮ ಆರ್ಟ್ ಆಫ್ ಲಿವಿಂಗನ್ನು ಸ್ಥಾಪನೆ ಮಾಡಿ ಆಧ್ಯಾತ್ಮವನ್ನು ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಪುಟ್ಟಪರ್ತಿ ಸಾಯಿಬಾಬಾ ಆಶ್ರಮ ಇರ್ಬೋದು, ಇಸ್ಕಾನ್ ಫೌಂಡೇಶನ್ ಇರ್ಬೋದು, ಸದ್ಗುರು ಜಗ್ಗಿ ವಾಸುದೇವ್ ಅವರ ಇಶಾ ಫೌಂಡೇಶನ್ ಅದಿರ್ಬೋದು, ಹೀಗೆ ಹಲವಾರು ಸಂಸ್ಥೆಗಳು, ಮಾತಾ ಅಮೃತಾನಂದಮಯಿ ಆಶ್ರಮ ಇರ್ಬೋದು, ಬ್ರಹ್ಮಕುಮಾರಿಯ ಈಶ್ವರೀಯ ವಿಶ್ವವಿದ್ಯಾಲಯ ಇರ್ಬೋದು, ಹೀಗೆ ಹಲವಾರು ಸಂಘಟನೆಗಳು ಆಧ್ಯಾತ್ಮವನ್ನು ಕೇವಲ ಭಾರತಕ್ಕಲ್ಲ ಪ್ರಪಂಚಕ್ಕೆ ಸಾರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಇವರು ಈ ಆಧ್ಯಾತ್ಮಿಕವಾದಂತಹ ಭಾವನೆಯನ್ನು ಜನಕ್ಕೆ ತಿಳಿಸ್ತಾ ಇಲ್ಲ ಅಂತಂದರೆ, ಆ ಭಾವನೆಯನ್ನು ಅವ್ರ ತಲೆಯಲ್ಲಿ ಹಾಕ್ತಾ ಇಲ್ಲ ಅಂತಂದರೆ ಜಗತ್ತಿನ ಎಷ್ಟೊಂದು ಅಪರಾಧಗಳು ಉಂಟಾಗ್ತಿತ್ತೋ ಏನೋ ಎಂಬಂಥ ಒಂದು ಭಾವನೆ ನಮಗೆ ವ್ಯಕ್ತ ಆಗ್ತದೆ. ಮನುಷ್ಯ ತನ್ನ ಜೀವನದಲ್ಲಿ ಬಹಳ ದುಃಖಪಟ್ಟಾಗ, ಬಹಳ ನೋವುಪಟ್ಟಾಗ, ಚಿಂತಾಕ್ರಾಂತನಾದಾಗ ಅವನನ್ನು ಮೇಲೆತ್ತುವಂಥದ್ದೇ ಆಧ್ಯಾತ್ಮ. ಶಾಂತಿ ಅನ್ನುವಂಥದ್ದು ಎಲ್ಲೂ ಇಲ್ಲ. ಶಾಂತಿ ಅನ್ನುವಂಥದ್ದು ನಮ್ಮ ಒಳಗಡೆನೇ ಇದೆ. ಅದನ್ನು ಹುಡುಕ್ಲಿಕ್ಕೆ ನಾವು ಮತ್ತೆಲ್ಲ ಹೋದ್ರೆ ಸಿಗೋದಿಲ್ಲ. ಅದು ನಿನ್ನ ಒಳಗಡೆ ಇದೆ ಅಂತ ಹೇಳುವಂಥದ್ದೇ ಧ್ಯಾನ. ನಾವು ಕಣ್ಣು ಮುಚ್ಚಿ ಕೂತು ಭಗವಂತನನ್ನು ಕಾಣುವಂಥದ್ದು, ನಾವು ಯಾರು ಅಂತ ತಿಳ್ಕೊಳ್ಳುವಂಥದ್ದೇ ಆಧ್ಯಾತ್ಮ. ಹೊರಗಡೆ ಅಂಗಡಿಯಲ್ಲಿ ಸಿಗುವಂಥದ್ದು ಶಾಂತಿ ಅಲ್ಲ, ಹೊರಗಡೆ ಅಂಗಡಿಯಲ್ಲಿ ಸಿಗುವಂಥದ್ದು ಆಧ್ಯಾತ್ಮ ಅಲ್ಲ. ನಿನ್ನ ಒಳಗಡೆ ಇದೆ ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ಒಂದು ಧ್ಯೇಯವಾಕ್ಯವೇ ಈ ಆಧ್ಯಾತ್ಮದ ಮೂಲ ಅಂತ ನಾವು ಭಾವಿಸ್ತೇವೆ. ಇವತ್ತಿನ ದಿವಸ ನಮ್ಮೊಟ್ಟಿಗಿದ್ದಾರೆ ಅವರು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಸಾವಿರಾರು ಜನಕ್ಕೆ ಆಧ್ಯಾತ್ಮದ ಬೋಧನೆಯನ್ನು ಮಾಡ್ತಾ ಅವರ ನೋವನ್ನು ನಿವಾರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರು ತಮ್ಮೆಲ್ಲರಿಗೂ ಕೂಡ ಪರಿಚಿತರು, ತಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರು. ವೀಣಕ್ಕ, ನಮಸ್ಕಾರ ವೀಣಕ್ಕ. ಮೊದಲನೇದಾಗಿ ನಮ್ಮ ವಿಶ್ವಂಬರ ಟಿ ವಿಗೆ ತಾವು ಬಂದಿರುವಂಥದ್ದು ಬಹಳ ಸಂತೋಷ ಆಗಿದೆ. ನಮ್ಮ ವೀಕ್ಷಕರಿಗೆ
ನಾನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಬಗ್ಗೆ ಹೆಚ್ಚು ಹೇಳುವಂಥ ಅವಶ್ಯಕತೆ ಇಲ್ಲ. 1935-36ರಲ್ಲಿ ಇದು ಪಾಕಿಸ್ತಾನದ, ಈಗಿನ ಪಾಕಿಸ್ತಾನ, ಹಿಂದೆ ಅಖಂಡ ಭಾರತದ ಒಂದು ಭಾಗ, ಹೈದರಾಬಾದಿನ ಸಿಂಧ್ ಪ್ರಾಂತ್ಯದಲ್ಲಿ ದಾದಾ ಲೇಖರಾಜ್ ಅನ್ನುವಂಥವರು ಪ್ರಾರಂಭಿಸ್ತಾರೆ. ಅದು ಇವತ್ತಿನ ದಿವಸ ಭಾರತ ಪಾಕಿಸ್ತಾನ ವಿಭಜನೆ ಆದಮೇಲೆ ರಾಜಸ್ಥಾನದ ಮೌಂಟ್ ಅಬೂನಲ್ಲಿ ಅದರ ಕೇಂದ್ರ ಸ್ಥಾನ ಇದೆ. ಸುಮಾರು 140 ದೇಶಗಳಲ್ಲಿ ಅದು ಕೆಲಸವನ್ನು ಮಾಡ್ತಾ ಇದೆ. ಆಧ್ಯಾತ್ಮಿಕವಾದಂಥ ಕೆಲಸ, ಜನರನ್ನು ಡಿಪ್ರೆಷನ್ನಿಂದ ಇರ್ಬೋದು, ದುಃಖದಿಂದ ಅವರನ್ನು ಮೇಲೆತ್ತುವಂಥ ಕೆಲಸವನ್ನು, ಭಗವಂತನನ್ನು ಹುಡುಕುವಂಥ ಕೆಲಸಕ್ಕೆ ಸಹಕಾರಿಯಾಗಿದೆ. ಮತ್ತು ನನಗೆ ಗೊತ್ತಿದ್ದ ಹಾಗೆ ಸುಮಾರು 140 ದೇಶ, 10,000ಕ್ಕೂ ಹೆಚ್ಚಿನ ಕೇಂದ್ರಗಳಲ್ಲಿ ಅದು ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇದೆ. ಸಿರ್ಸಿಯಲ್ಲಿ ತಮ್ಮ ಆಶ್ರಮ ಇದೆ. ತಾವು ಬಹಳ ಕ್ರಿಯಾಶೀಲರಾಗಿ ತಾವು ಕೆಲಸ ಮಾಡ್ತಾ ಇದ್ದೀರಿ. ಅಕ್ಕ, ನಮ್ಮಲ್ಲಿ ಕೇಳುವಂಥದ್ದು, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಅಂದರೆ ಏನು, ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ ನಮ್ಗೆ ತಿಳಿಸ್ಕೊಡ್ಬೋದು ಅಂತ ಕೇಳ್ತಾ ಇದ್ದೇನೆ. ಖಂಡಿತವಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಅನ್ನೋದೊಂದು ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆ. ಯಾವುದೇ ಒಂದು ಪರ್ಟಿಕ್ಯುಲರ್ ಧರ್ಮ ಜಾತಿಗೆ ಅಂಟುಕೊಳ್ಳದೆ ಮಾನವೀಯತೆ ಮನುಷ್ಯತ್ವವನ್ನು ಪ್ರತಿಪಾದಿಸ್ತಾ ಪ್ರತಿಯೊಬ್ಬ ಮನುಷ್ಯನಲ್ಲಿರುವ ದೈವತ್ವವನ್ನು ಜಾಗೃತ ಮಾಡುವಂಥ ಕೆಲಸವನ್ನು ಈಶ್ವರಿ ವಿಶ್ವವಿದ್ಯಾಲಯ ಯಾವುದೇ ಬಾರ್ ಇಲ್ಲದೆ, ಜಾತಿ ಮತ ಧರ್ಮ ಭಾಷೆ ಹೆಣ್ಣು ಗಂಡು ಎನ್ನುವ ಭೇದ ಇಲ್ಲದೆ ತಿಳಿಸ್ಕೊಡ್ತಾ ಇದೆ. ಪ್ರಜಾಪಿತನಾದ ಬ್ರಹ್ಮ ತನ್ನ ಕುಮಾರಿಯರು ಅಂದರೆ ಪೂರ್ತಿ ಮಾನವ ಸಮಾಜಕ್ಕೆ ಈಶ್ವರನ ಸಂದೇಶವನ್ನು ನೀಡುವಂತಹ ಕಾರ್ಯ ಈಶ್ವರಿಯ ವಿಶ್ವವಿದ್ಯಾಲಯ. ಅಂದರೆ ನಮ್ಮಲ್ಲಿ ನಾವು ಶಾಸ್ತ್ರಗಳನ್ನು ಕೇಳ್ತೇವೆ, ಪ್ರತಿಯೊಂದು ಧರ್ಮಕ್ಕೆ ಅದರದೇ ಆದ ಧರ್ಮಗ್ರಂಥ ಇರ್ತದೆ, ಶಾಸ್ತ್ರ ಇದೆ. ಆದರೆ ಈಶ್ವರಿ ವಿಶ್ವವಿದ್ಯಾಲಯದ ವಿಶೇಷತೆ ಏನು ಅಂದರೆ ಇಲ್ಲಿ ಉಪದೇಶದ ರೂಪದಲ್ಲಿ ಹೇಳೋದಿಲ್ಲ, ಶಿಕ್ಷಣದ ರೂಪದಲ್ಲಿ ಆಧ್ಯಾತ್ಮಿಕತೆಯನ್ನು ಕಲಿಸುವಂತಹ ಕೆಲಸ ನಡೀತದೆ. ಮುಖ್ಯವಾಗಿ ಇಲ್ಲಿ ನಾವು 4 ವಿಷಯಗಳ ಮೂಲಕ ಪ್ರತಿದಿನ ಇಲ್ಲಿ ಶಿಕ್ಷಣ ಹೇಳಲಾಗ್ತದೆ. ಜ್ಞಾನ, ಯೋಗ, ಧಾರಣೆ, ಸೇವೆ ಅಂತ. ಜ್ಞಾನ ಅಂದರೆ ನಾನು ಯಾರು, ದೇವ್ರು ಯಾರು, ಈ ಸೃಷ್ಟಿಯ ಆದಿಮಧ್ಯ ಅಂತ್ಯ ಏನು, ನಮ್ಮ ಕರ್ಮ ಹೇಗೆ ಶ್ರೇಷ್ಠ ಮಾಡಿಕೊಳ್ಬೇಕು, ಗೃಹಸ್ಥದಲ್ಲಿದ್ದು ಮನುಷ್ಯ ನರನಾರಾಯಣನಂತೆ ನಾರಿ ಲಕ್ಷ್ಮಿಯ ಹಾಗೆ ಪವಿತ್ರರಾಗಿ ಶುದ್ಧರಾಗಿ ಬದುಕುವುದು ಹೇಗೆ, ಈ ರೀತಿಯಾಗಿ ಜ್ಞಾನ ತಿಳಿಸ್ತಾ ಭಗವದ್ಗೀತೆಯಲ್ಲಿ ವರ್ಣಿಸಿರುವ ರಾಜಯೋಗ, ಆ ರಾಜಯೋಗವನ್ನು ಅಭ್ಯಾಸ ಮಾಡುವಂಥ ಕ್ರಮವನ್ನು ಇಲ್ಲಿ ಕಲಿಸ್ಕೊಡ್ಲಾಗ್ತದೆ. ಹಾಗೆ ನಮ್ಮ ಜೀವನದಲ್ಲಿ ಒಳ್ಳೆಯ ಗುಣಗಳನ್ನು ಧಾರಣೆ ಮಾಡ್ಕೊಳ್ಳೋದು ಹೇಗೆ ಅದನ್ನು ತಿಳಿಸ್ತಾ ನಾವು ತಿಳ್ಕೊಂಡಿದ್ದನ್ನು 4 ಜನರಿಗೆ ತಿಳಿಸುವುದು ಹೇಗೆ, ಸೇವೆ ಅಂದರೆ ಏನು, ಅದ್ರ ಬಗ್ಗೆ ತಿಳಿಸ್ಕೊಡ್ಲಾಗ್ತದೆ. ಮತ್ತು ನಿಷ್ಕುಲ್ಕವಾಗಿ ಯಾರ ಹತ್ರನೂ ಯಾವುದೇ ಫೀಸ್ ತೆಗೆದುಕೊಳ್ಳದೆ ಇಲ್ಲಿ ಎಲ್ಲವನ್ನೂ ಸಹ ಪ್ರತಿದಿನ ಈಶ್ವರಿ ವಿಶ್ವವಿದ್ಯಾಲಯದ ಪ್ರತಿ ಕೇಂದ್ರಗಳಲ್ಲಿ ಬೆಳಗ್ಗೆ ಸಂಜೆ ತರಗತಿಗಳಿರ್ತವೆ. ಯಾರು ಬೇಕಾದರೂ ಅಲ್ಲಿ ಬಂದು ಅಟೆಂಡ್ ಆಗಿ ಅದರ ಲಾಭವನ್ನು ಪಡ್ಕೊಳ್ಬೋದು. ಪ್ರಜಾಪಿತ ಅಂದರೆ ಬ್ರಹ್ಮ ಅಂತ ಅರ್ಥ, ಬ್ರಹ್ಮನ ಕುಮಾರಿಯರು ಅಂತ ಅರ್ಥ. ಈಗ ಬ್ರಹ್ಮ ಕುಮಾರರು ಅಂತ ತಾವು ಯಾಕೆ ಹೇಳೋದಿಲ್ಲ, ಅಂದರೆ ಕುಮಾರಿಯವರಿಗೆ ಯಾಕೆ ಮಾತ್ರ ತಾವು ಮಹತ್ವವನ್ನು ಕೊಡ್ತಾ ಇದ್ದೀರಿ ಅಂತ ಕೇಳ್ಬೋದೇ? ಖಂಡಿತವಾಗಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಎಷ್ಟು ಜನ ಅಕ್ಕಂದ್ರಿದ್ದಾರೋ ಅಣ್ಣಂದ್ರು ಅದೇ ಈಕ್ವಲ್ ಆಗಿ ಇದ್ದಾರೆ. ಆದರೆ ಈ ಸಂಸ್ಥೆಯನ್ನು ಸ್ಥಾಪಿಸಿದಾಗ ದಾದಾ ಲೇಖರಾಜ್, ಯಾರನ್ನು ನಾವು ಪ್ರಜಾಪಿತ ಬ್ರಹ್ಮ ಅಂತ ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಪ್ರಮುಖ ಸ್ಥಾನದಲ್ಲಿ ಇಟ್ಕೊಂಡಿದ್ದೇವೆ, ಅವರ ಮೂಲಕ ಬ್ರಹ್ಮ ಬಾಬಾ ಅಂತ ಕರೀತೇವೆ ಅವರಿಗೆ. ಅವರ ಮೂಲಕ ಪರಮಾತ್ಮ ಈಶ್ವರನ ಸಂದೇಶ ಏನಿತ್ತು ಅಂದರೆ, ಯಾವಾಗ ಸ್ತ್ರೀ ಶಕ್ತಿ ಶಿವಶಕ್ತಿ ಆಗುತ್ತೆ ಆಗ ಜಗತ್ತು ಉದ್ಧಾರವಾಗುತ್ತೆ. ಸ್ತ್ರೀ ಅನ್ನುವುದು ಗುರುವಾದಾಗ ಸಮಾಜದ ಉದ್ಧಾರವಾಗುತ್ತೆ. ಅದಕ್ಕೆ ಈ ಸಂಸ್ಥೆಯಲ್ಲಿ ಪ್ರಮುಖವಾಗಿ ವಿಶ್ವಾದ್ಯಂತ ಈ ಸಂಸ್ಥೆಯನ್ನು ನಡೆಸುವವರು ಸಂಚಾಲಕರು ಅಕ್ಕಂದಿರು. ಅಕ್ಕಂದಿರಿಂದಲೇ ನಡೆಸಲ್ಪಡುವುದರಿಂದ ಅಂತಾರಾಷ್ಟ್ರೀಯ ಮುಖ್ಯಸ್ಥರು ಅಥವಾ ಪ್ರತಿ ಕೇಂದ್ರದ ಮುಖ್ಯಸ್ಥರು ಹೆಚ್ಚಿನ ಅಂಶ ಅಕ್ಕಂದ್ರೇ ಆಗಿರೋದ್ರಿಂದ ಇದಕ್ಕೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಅಂತ ಕರೆಯಲಾಗ್ತದೆ. ಹೌದು. ಈಗ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ತತ್ವಗಳು ಹಿಂದೂ ಧರ್ಮಕ್ಕೆ ಪೂರಕವಾಗೇ ಇದೆ. ಹಿಂದೂ ಧರ್ಮದ ಆಚರಣೆಗಳು ಪ್ರತಿಯೊಂದು ಕೂಡ ಅದೇ ಆಚರಣೆಯನ್ನೇ ಪಾಲಿಸುವಂತಹ ಒಂದು ವ್ಯವಸ್ಥೆ ಬ್ರಹ್ಮಕುಮಾರಿಯಲ್ಲಿದೆ. ಈಗ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಯಾರಾದರೂ ಸೇರಿದ ಮೇಲೆ ಎಲ್ಲ ಅಕ್ಕಂದಿರು ಕೂಡ ಪ್ರತಿಯೊಬ್ಬರು ಕೂಡ ತಮ್ಮ ಅಣ್ಣಂದಿರು ತಮ್ಮಂದಿರು ಎಂಬುದಾಗಿ ಬೋಧಿಸ್ತಾರೆ. ಬಹುಶಃ ಅವ್ರು ಯಾರೂ ಕೂಡ ಮದುವೆ ಆಗೋದಿಲ್ಲ. ಮದುವೆ ಆಗದೆ ಅವರು ಸಮಾಜಕ್ಕಾಗಿ ಆಧ್ಯಾತ್ಮಿಕವಾಗಿ ಅವರು ಅವರು ಸಮರ್ಪಣೆ ಮಾಡ್ಕೊಳ್ತಾರೆ. ಆ ರೀತಿ ಆದಾಗ ನನ್ನ ಪ್ರಶ್ನೆ ಏನಂತಂದರೆ, ಈಗ ನಾವು ಹಿಂದೂ ಧರ್ಮದಲ್ಲಿ
ಬಾಲ್ಯ, ಯೌವನ, ಗೃಹಸ್ಥ ಮತ್ತು ವಾನಪ್ರಸ್ಥ, ಈಗ ಆಶ್ರಮಗಳನ್ನು ನಾವು ಹೇಳ್ತೇವೆ. ಆ ರೀತಿ ಇದಿಲ್ಲ. ಆದರೆ ಇದರಲ್ಲಿ ನನಗೆ ಗೊತ್ತಿರುವಂಥ ಒಂದು ರೀತಿಯಲ್ಲಿ ಇದಕ್ಕೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಸೇರಿದ ಮೇಲೆ ಅವರೆಲ್ಲರನ್ನೂ ಕೂಡ ಅಣ್ಣ ಅಂತ ಕರೆಯುವಂಥ ಪರಿಪಾಠ ಆಗುತ್ತೆ. ಆ ರೀತಿಯಾದಾಗ ಅವ್ರು ಮದುವೆ ಆಗಲಿಕ್ಕೆ ಇಚ್ಛೆ ಪಡೋದಿಲ್ಲ ಅನ್ನುವಂಥದ್ದು ಒಂದು ಭಾವನೆ ಇದೆ. ಅದು ತಾವೇನು ಹೇಳ್ತೀರಿ? ಮೊದಲನೇದಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಂದವರೆಲ್ಲ ಇಲ್ಲಿ ಸೇರ್ಕೊಳ್ಳೋದಿಲ್ಲ. ಓಕೆ. ಇಲ್ಲಿ ನಮ್ಮಲ್ಲಿ ಕೋಟ್ಯಾಂತರ ಜನ ಇದರ ಅಭ್ಯಾಸವನ್ನ ಮನೆಯಲ್ಲಿ ಇದ್ಕೊಂಡು ಮಾಡುವವರು ಹೆಚ್ಚಿನ ಜನ. ಈ ಸಂಸ್ಥೆಗೆ ಸಮರ್ಪಿತ ಆದಂತಹ ನಮ್ಮಂತಹ ಅಕ್ಕಂದ್ರೆ ಏನಿದ್ದೇವೆ, ನಾವೊಂದು ಇಡೀ ಜಗತ್ತಿನಲ್ಲಿ ಒಂದು 50,000 ಜನ ಸಿಗ್ಬೋದು. ಕೋಟ್ಯಾಂತರ ಜನ ಗೃಹಸ್ಥದಲ್ಲಿದ್ದೇ ಈ ಸಂಸ್ಥೆಯ ಶಿಕ್ಷಣವನ್ನ ಅನುಸರಿಸುವವರು ಇದ್ದಾರೆ. ಇನ್ನು ಎರಡನೇದು, ಯಾರು ನಮ್ಮ ಹಾಗೆ ಈ ಸಂಸ್ಥೆಗೆ ಸಮರ್ಪಣೆಯಾಗ್ತಾರೆ, ಈಗ ಹೇಗೆ ಮಠದಲ್ಲಿ ಒಬ್ಬ ಸನ್ಯಾಸಿ ಆದ ಹಾಗೆ ಅಂಥವ್ರು ತುಂಬಾ ರೇರ್, ಬಹಳ ಕಡಿಮೆ ಜನ. ಅವರಿಗೆ ಮಾತ್ರ ಈ ಜೀವನದಲ್ಲಿ ಈ ಎಲ್ಲ ನಿಯಮಗಳು ಕಡ್ಡಾಯವಾಗಿರ್ತದೆ. ಅವರು ಈ ಜೀವನವನ್ನ ಆರಿಸ್ಕೊಂಡಿರ್ತಾರೆ. ಬೈ ಚಾನ್ಸ್ ಆ ರೀತಿಯಾಗಿ ಸಮರ್ಪಿತ ಆದವರು ಮಧ್ಯದಲ್ಲಿ ಅವರಿಗೇನಾದ್ರೂ ಬೇಡ ಅನ್ನಿಸ್ತು ಅಂದ್ರೆ ಅವರು ಸ್ವ ಇಚ್ಛೆಯಿಂದ ಹೋಗುವುದಕ್ಕೆ ಯಾವ ಅಡ್ಡಿ ಆತಂಕವೂ ಇಲ್ಲ ಸಂಸ್ಥೆಯಲ್ಲಿ. ಇನ್ನು ಗೃಹಸ್ಥದಲ್ಲಿ ಇದ್ದುಕೊಂಡು ಯಾರು ಈ ಆಧ್ಯಾತ್ಮಿಕ ಶಿಕ್ಷಣವನ್ನ ಅನುಸರಿಸ್ತಾರೆ ಅವರು ಯಥಾಶಕ್ತಿ, ಈಗ ಅದರಲ್ಲಿ ಯಾರೋ ಕೆಲವರು ತಮ್ಮ ಸಂಬಂಧವನ್ನ ಪವಿತ್ರವಾಗಿ ಇಟ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ಋಷಿ ಮುನಿಗಳ ಸಂಬಂಧವನ್ನ ನಾವು ಕಾಣ್ತೇವೆ, ಎಷ್ಟೋ ಶಾಸ್ತ್ರಗಳಲ್ಲಿ ಅಂತಹ ಋಷಿಗಳನ್ನ ನಾವು ಕಾಣ್ತೇವೆ. ಆ ರೀತಿಯಾಗಿ ಕೆಲವರು ಸಿಗ್ತಾರೆ. ಇನ್ನು ಅದರಾಚೆಗೆ ಸಮಾಜದ ಮುಂದುವರಿಕೆಯಲ್ಲಾಗ್ಲಿ ಅಥವಾ ಇವತ್ತು ಸಂಸ್ಥೆಗೆ ಬರುವವರೆಲ್ಲರೂ ಮದುವೆ ಆಗದೆ ಇರ್ತಾರೆ ಅನ್ನೋದು ತಪ್ಪು ಕಲ್ಪನೆ. ಈಗ ನನ್ನನ್ನೇ ಕೇಳಿದ್ರೆ, ನಾನು ಈ ಸಂಸ್ಥೆಯನ್ನ 76ನೇ ಇಸ್ವಿಯಲ್ಲಿ ಜಾಯ್ನ್ ಆದೆ. ಆ ಸಮಯದಲ್ಲಿ ನಾನು ವಿದ್ಯಾರ್ಥಿ ಅಂದ್ರೆ ನಾನು ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದೆ. ನನ್ನ ಜೊತೆಗೆ ನನ್ನ ಹಾಗೆ ಎಷ್ಟೋ ಜನ ಕುಮಾರಿಯರು, ಅನ್ಮ್ಯಾರಿಡ್ ಗರ್ಲ್ಸ್, ಸುಮಾರು 40-45 ಜನ ಬರ್ತಿದ್ವಿ ನಾವು. ಅದರಲ್ಲಿ ಬ್ರಹ್ಮಕುಮಾರಿಯಾಗಿ ಪವಿತ್ರ ಬ್ರಹ್ಮಚಾರಿ ಜೀವನವನ್ನ ಆರಿಸ್ಕೊಂಡವಳು ನಾನೊಬ್ಳೆ. ಉಳಿದವರೆಲ್ಲರೂ ಈ ಜ್ಞಾನವನ್ನ ತಿಳ್ಕೊಂಡ್ರು, ಇದರಲ್ಲಿ ಬೇಕಾಗಿದ್ದನ್ನ ಒಳ್ಳೆಯದನ್ನ ತಗೊಂಡ್ರು, ರಾಜಯೋಗದ ಅಭ್ಯಾಸವನ್ನು ಕಲ್ತ್ಕೊಂಡ್ರು. ಅವರು ವಾಪಸ್ ಗೃಹಸ್ಥಕ್ಕೆ ಹೋಗಿ ಅಲ್ಲಿಯೂ ಒಳ್ಳೆ ಜೀವನವನ್ನ ನಡೆಸ್ತಾ, ಇಲ್ಲಿ ಕಲ್ತಂತ ಶಿಕ್ಷಣವನ್ನ ತಮ್ಮ ನಿಜ ಜೀವನದಲ್ಲಿ ಉಪಯೋಗಿಸ್ಕೊಳ್ತಾ ಅಲ್ಲಿಯೂ ಒಂದು ಆರೋಗ್ಯದಾಯಕವಾದ ಜೀವನವನ್ನ, ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಂತ ಜೀವನವನ್ನ ನಡೆಸುವುದಕ್ಕೆ ಇದು ಪ್ರೇರಣೆಯಾಗಿದೆ. ಹಾಗಾಗಿ ಜನರಲ್ಲೇನ್ ತಪ್ಪು ಕಲ್ಪನೆ ಇದೆ, ಇಲ್ಲಿಗೆ ಹೋದವರೆಲ್ಲ ಹೋಗ್ತಾರೆ ಅಂತ. ಇನ್ನು ಅಣ್ಣವ್ರೆ ಅಕ್ಕವ್ರೆ ಅಂತ ಕರೆಯುವ ವಿಷಯಕ್ಕೆ ಬಂದ್ರೆ, ಈಗ ನೋಡಿ, ನಮ್ಮ ಹಿಂದೂ ಸಂಸ್ಕೃತಿಯನ್ನೇ ತಗೊಂಡ್ರೆ, ನಾವೀಗ ಮಾರಿಕಾಂಬ ದೇವಸ್ಥಾನಕ್ಕೆ ಹೋದ್ರು ಅಂತ ಇಟ್ಕೊಳ್ಳಿ, ಗಂಡ ಹೆಂಡತಿ ಇಬ್ರು ಹೋದ್ರು. ಇಬ್ರು ಹೋಗಿ ಮಾರಿಕಾಂಬೆಗೆ ಕೈ ಮುಗಿತಾರೆ, ಅಮ್ಮ ತಾಯಿ ಅಂತ. ಗಂಡನು ಅಮ್ಮ ತಾಯಿ ಅಂತಾನೆ ಹೇಳ್ತಾನೆ, ಹೆಂಡತಿನೂ ಅಮ್ಮ ತಾಯಿ ಅಂತಾನೆ ಹೇಳ್ತಾನೆ. ಯಾವುದೇ ಕಾರಣಕ್ಕೆ ಗಂಡ ಅಮ್ಮ ತಾಯಿ ಅಂದಿದ್ದಕ್ಕೆ ಹೆಂಡತಿ ಅತ್ತೆ ತಾಯಿ ಅಂತ ಹೇಳೋದಿಲ್ಲ ಅಲ್ವಾ? ದೇವರ ಸಂಬಂಧದಲ್ಲಿ ನಾವೆಲ್ಲರೂ ಅವನಿಗೆ ಮಕ್ಕಳೇ. ಎಲ್ಲರೂ ದೇವರಿಗೆ ಮಕ್ಕಳೇ ಅಂದ್ಮೇಲೆ ದೇವರು ಎಲ್ಲರಿಗೂ ತಂದೆನೆ. ಆ ಅರ್ಥದಲ್ಲಿ ನಾವು ಆ ರೀತಿಯ ಸಂಬೋಧನೆಯನ್ನ ಮಾಡುವಂತದ್ದು ನಮ್ಮ ಶುದ್ಧ ಪ್ರವೃತ್ತಿ ಎಲ್ಲರ ಬಗ್ಗೆ ಇರ್ಲಿ. ಯಾಕೆಂದ್ರೆ ಇವತ್ತಿನ ಸಮಾಜದಲ್ಲಿ ನೀವು ನೋಡ್ತೀರಿ, ಎಷ್ಟಿಷ್ಟು ದೊಡ್ಡ ಸೆಲೆಬ್ರಿಟೀಸ್ ಇದ್ದಾರೆ, ಅವ್ರಿಗೆ 80-90 ವರ್ಷ ಆದ್ರೂ ಅವರು ಕರೆಯುವುದು ಯಾರನ್ನು ಸೋದರ ಸೋದರಿಯರೇ ಅಂತ ಕರೆಯೋದಿಲ್ಲ. ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಅವ್ರ ಸಜ್ಜನೋ ಅಂತ ಸಂಬೋಧಿಸ್ತಾರೆ. ನಮ್ಮ ವಿವೇಕಾನಂದರು ವಿದೇಶಕ್ಕೆ ಹೋದಾಗ ಜನರನ್ನ ಗೆದ್ದಿದ್ದೇ ಈ ಶಬ್ದದಿಂದ, ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಅಂತ ಹೇಳಿದ್ದರಿಂದ ಆ ಶಬ್ದ ಜನರ ಮನಸ್ಸನ್ನ ಗೆದ್ದಿದೆ. ಇವತ್ತು ಸಮಾಜದಲ್ಲಿ ಏನೊಂದು ಅನಾರೋಗ್ಯಕರ ಬೆಳವಣಿಗೆ ಇದೆ. ಹಳದಿ ಕಣ್ಣು, ಎಲ್ಲರನ್ನು, ಈವನ್ ತನ್ನ ಸ್ವಂತ ಸೋದರಿಯನ್ನು ಪವಿತ್ರ ದೃಷ್ಟಿಯಿಂದ ನೋಡುವ ಮನೋಭಾವ ಉಳ್ಕೊಂಡಿಲ್ಲ. ಅಂತ ಸಮಯದಲ್ಲಿ ಬ್ರಹ್ಮಕುಮಾರಿ ಸಂಸ್ಥೆಯ ಮೂಲ ಉದ್ದೇಶ, ಈಗ ನೋಡಿ, ನಾನು ಇವತ್ತು ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನಮ್ಮ ಕಾಲೇಜಲ್ಲಿ ಒಂದ್ಸಲ ನಾವು ರಾಖಿ ಕಟ್ಟಕ್ ಹೋದ್ರೆ ಒಂದು ಹುಡುಗರು ಬರ್ಲಿಲ್ಲ ಅಲ್ಲಿ. ನೆಕ್ಸ್ಟ್ ಇಯರ್ ನಾವು ಕಂಪಲ್ಸರಿ ಹೇಳದೆ ಹೋಗಿ ಕಟ್ಟಕ್ ಹೋದಾಗ ನಾನು ಒಂದು ಮಾತನ್ನ ಹೇಳಿದ್ದೆ ಅಲ್ಲಿ. ಏನಂದ್ರೆ, ಈಗ ಕಾಲೇಜಲ್ಲಿ 1,000 ಜನ ಹುಡುಗಿರಿದ್ದಾರೆ, ಅವ್ರಷ್ಟು ಜನರನ್ನ ಯಾವ ಹುಡುಗರು ಮದುವೆ ಆಗಲ್ಲ. ಹಾಗಿರುವಾಗ ಆ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಮುಂಗೈಯಿಂದ ಮೊಣಕೈವರೆಗೆ ರಾಖಿ ಕಟ್ಟಿಸ್ಕೊಳ್ಳೋ ಸಂತೋಷ ಇದೆಯಲ್ಲ, ಅದು ಮತ್ತೆ ಸಿಗೋದಿಲ್ಲ. ಹಾಗಾಗಿ ಆ ಏನ್ ಹೇಳ್ತೀವಿ ನಾವು, ಮಲಿನ ದೃಷ್ಟಿ, ಅಪವಿತ್ರ ದೃಷ್ಟಿ ಇವತ್ತು ಹೋಗ್ಬೇಕು. ಪರಸ್ಪರರಲ್ಲಿ ಸೋದರ ಭಾವ ನೆಲೆಗೊಳ್ಳಬೇಕು. ಸನಾತನ ಸಂಸ್ಕೃತಿಯ ಮೂಲ ಉದ್ದೇಶವೇ ಇದು. ಆ ಸಂಸ್ಕೃತಿಗೋಸ್ಕರ ನಾವ್ ಈ ಸಂಬೋಧನೆಯನ್ನ ಜನರಲ್ ಆಗಿ ಎಲ್ಲರೂ ನಾವು ಪ್ರತಿಯೊಬ್ಬರು ಅಣ್ಣವ್ರೆ ಅಕ್ಕವ್ರೆ ಅನ್ನುವ ಸಂಬೋಧನೆ ಬಂದಾಗ ಪರಸ್ಪರರಲ್ಲಿಯ ಒಂದು ಬೇಡವಾದ ಅಡ್ಡಗೋಡೆ ಏನಿದೆ ಅದು ಸರಿದು ಹೋಗುತ್ತೆ ಅನ್ನುವುದು ಉದ್ದೇಶ. ಸರಿ. ಈಗ ಏನಂದ್ರೆ, ಮನುಷ್ಯನಿಗೆ ಒಂದು ಆಧ್ಯಾತ್ಮಿಕವಾದಂತಹ ಕಲ್ಪನೆ ಭಾವನೆ ಇರಲೇಬೇಕು. ಅವನನ್ನ
ಅವನ ದುಃಖದಿಂದ ಹೊರಗಡೆ ಬರಲಿಕ್ಕೆ, ಅವನ ಚಿಂತೆಯಿಂದ ಹೊರಗಡೆ ಬರಲಿಕ್ಕೆ, ಇಲ್ಲ ಅಂತಂದರೆ ಅವನಿಗೆ ಆಧ್ಯಾತ್ಮಿಕವಾದಂತಹ ಒಂದು ಭಾವನೆ ಇಲ್ಲ ಅಂತಂದರೆ ಆತ ದುಶ್ಚಟಕ್ಕೆ ದಾಸನಾಗ್ಬೋದು, ಆತ ಸಾರಾಯಿ ಕುಡಿಯೋದನ್ನು ಕಲ್ತ್ಕೋಬೋದು, ಅಥವಾ ಜಾಸ್ತಿ ಸ್ಮೋಕ್ ಮಾಡ್ಬೋದು, ಅಥವಾ ಮತ್ಯಾವುದೋ ಡ್ರಗ್ಸ್ ಅಥವಾ ಗಾಂಜಾ ಈ ರೀತಿಯ ಹಲವಾರು ಬೇರೆ ಬೇರೆ ಚಟಕ್ಕೆ ಆತ ದಾಸನಾಗ್ಬೋದು. ಅದೇ ಆತನಿಗೆ ಆಧ್ಯಾತ್ಮಿಕವಾದಂತಹ ಒಂದು ಭಾವನೆ ತುಂಬಿದಾಗ ಆತನಿಗೆ ಎಲ್ಲವನ್ನೂ ಕೂಡ ಎದುರಿಸುವಂಥ ಮಾನಸಿಕ ಶಕ್ತಿ ಬರುತ್ತೆ. ಇದು ಆಧ್ಯಾತ್ಮಿಕವಾದಂಥ ಒಂದು ಶಕ್ತಿ ವಿಶೇಷತೆಗಳು, ಆ ಪವರು. ಅದನ್ನು ಲಕ್ಷಾಂತರ ಜನ ತಮ್ಮ ಸಂಸ್ಥೆಯಿಂದ ಅದರ ಉಪಯೋಗ ಪಡೆದಿದ್ದಾರೆ. ತಾವು ರಾಜಯೋಗ ಅಂತ ಹೇಳಿದ್ದೀರಿ, ಆ ವಿಷಯ ಆಮೇಲೆ ಬರ್ತೇನೆ. ನಮ್ಮ ವಿಚಾರ ಕೆಲವು ಜನರ ಭಾವನೆಗಳು, ಅಂದರೆ ನಾವು ಕೇಳುವಂಥ ಮಾತು ನಮ್ಮ ಮಾತಲ್ಲ, ಜನರ ಕೆಲವು ಮಾತುಗಳನ್ನು ನಾನು ನಿಮ್ಮ ಹತ್ರ ಕೇಳುವಂಥದ್ದು. ಈಗ ಋಷಿ ಮುನಿಗಳು, ಈಗ ಗೌತಮ ಇರ್ಬೋದು, ಅಗಸ್ತ್ಯ ಇರ್ಬೋದು, ಆಂಗಿರಸ ಗೋತ್ರ, ಹೀಗೆ ಅವರು ಆ ಋಷಿಮುನಿಗಳು ಗೋತ್ರವನ್ನು ಮಾಡಿದ್ದಾರೆ. ನಿಮ್ಮ ಗೋತ್ರ ಯಾವುದು ಅಂತ ಕೇಳಿದ ತಕ್ಷಣ ಆಂಗಿರಸ, ಭಾರದ್ವಾಜ, ಗೌತಮ ಈಗ ಹೇಳ್ತೇವೆ, ಜಮದಗ್ನಿ ಅಂಥೇಳಿ. ಅಂದರೆ ಅವರೆಲ್ಲ ಅವನ ಸಂತತಿ ವಂಶ ಅಂತ ಅರ್ಥ. ಯಾರು ಆ ಋಷಿಮುನಿಗಳ ವಂಶ. ಋಷಿಮುನಿಗಳು ಮದುವೆ ಆಗ್ತಾಯಿದ್ರು. ಈಗ ನೋಡಿ, ಇದು ಬ್ರಹ್ಮಕುಮಾರ್ ಈಶ್ವರೀಯ ವಿಶ್ವವಿದ್ಯಾಲಯದ ಪದ್ಧತಿಗಳು ಹಿಂದೂ ಧರ್ಮಕ್ಕೆ ಪೂರಕವಾಗಿದೆ ಅಂತಂದಾಗ ಹಿಂದೂಗಳು ಕೂಡ ಇರಬೇಕು. ಈಗ ಇತ್ತೀಚೆಗೆ ಒಂದು ಚರ್ಚೆ ಆಗ್ತಾಯಿದೆ. ಈಗ ಮುಸಲ್ಮಾನರಲ್ಲಿ 10-14 ಜನವರೆಗೂ ಕೂಡ ಮಕ್ಕಳಾಗುವಂಥದ್ದು ಕಾಣ್ತಾ ಇದ್ದೇವೆ. ಅವರಿಗೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇಲ್ಲ, 8-10 ಜನ ಮಕ್ಕಳಾಗ್ತಾ ಇದ್ದಾರೆ. ಆ ಮೂಲಕವಾಗಿ ಅವ್ರ ಜನಸಂಖ್ಯೆ ದಿನದಿನಕ್ಕೂ ಏರ್ತಾ ಇದೆ. ಈ ನಮ್ಮ ಹಿಂದೂಗಳಲ್ಲಿ 1-2 ಮಕ್ಕಳನ್ನು ಮಾಡ್ಕೊಳ್ಳೋದು ಕಾಣ್ತೇವೆ. ಕೆಲವು ಜನ ಮಕ್ಕಳೇ ಇರೋದಿಲ್ಲ. ಯಾಕೆ ಅಂದರೆ ಲೇಟಾಗಿ ಮದುವೆ ಆಗ್ತಾರೆ. ಅದು ಒಂದು ಆರೋಗ್ಯದ ವಿಚಾರಕ್ಕೆ ಬಂದರೆ ಮೆಡಿಕಲ್ ಭಾಷೆ ಹೇಳಬೇಕು ಅಂದರೆ ಲೇಟಾಗಿ ಮದುವೆ ಆಗುವಂಥದ್ದು ಕೂಡ ಆಗದೇ ಇರಬೇಕು ಒಂದು ಕಾರಣ ಅಂತ ಹೇಳ್ತೇವೆ. ಈ ರೀತಿ ಆಧ್ಯಾತ್ಮಿಕ ಸಂಸ್ಥೆಗಳು ಕೂಡ ಅವರನ್ನು ಲೌಕಿಕವಾದ ಜೀವನದಿಂದ ವಿಮುಖರು ಮಾಡಿಬಿಟ್ರೆ ಮುಂದೆ ಹಿಂದೂಗಳ ಸಂಖ್ಯೆನೇ ಕಡಿಮೆ. ಉದಾಹರಣೆಗೆ ನಾಳೆಯಿಂದ ಎಲ್ಲರೂ ಕೂಡ ಬ್ರಹ್ಮಕುಮಾರಿ ಬರೀಕ್ ಪ್ರಾರಂಭ ಆದರು. ಬ್ರಹ್ಮಕುಮಾರಿಯ ಭಾವನೆ ಇಷ್ಟ ಆಯಿತು. ಉದಾಹರಣೆಗೆ ಅಕ್ಕ ತಾವೇ ಮದುವೆ ಆಗಿಲ್ಲ, ತಾವು ಬ್ರಹ್ಮಚಾರಿಣಿಯಾಗಿ ಇದ್ದೀರಿ. ಇದೇ ರೀತಿ ಎಲ್ಲರೂ ಕೂಡ ಬ್ರಹ್ಮಕುಮಾರಿ ಬಂದುಬಿಟ್ರೆ ಮುಂದೊಂದು ದಿವಸ ಹಿಂದೂಗಳ ಸಂಖ್ಯೆ 0 ಆಗಿಬಿಡುತ್ತೆ. ಬೇರೆ ಧರ್ಮದವ್ರ ಸಂಖ್ಯೆ, ಮುಸಲ್ಮಾನರ ಸಂಖ್ಯೆ ತುಂಬಿ ಹೋಗ್ಬಿಡುತ್ತಲ್ಲ. ಇದಕ್ಕೇನು ಹೇಳ್ತೀರಿ ತಾವು? ಆ್ಯಕ್ಚುಲಿ ತಾರ್ಕಿಕವಾಗಿ ವಿಚಾರ ಮಾಡಿದ್ರೆ ನಮ್ಮ ಸಂಸ್ಥೆ ಬಂದು ಈಗ ಒಂದು 88 ವರ್ಷ ಆಗಿದೆ. ಈ 88 ವರ್ಷಗಳ ಹಿಂದಿನಿಂದಲೂ ನಾವು ಗಮನಿಸಿದಾಗ ಇವತ್ತಿನ ಜನಸಂಖ್ಯೆ, ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗುವುದಕ್ಕೆ ಕೇವಲ ಬ್ರಹ್ಮಕುಮಾರಿ ಸಂಸ್ಥೆಯೋ ಅಥವಾ ಈ ರೀತಿಯಾಗಿ ಹೇಳುವಂಥ ಜನರೇ ಕಾರಣ ಅನ್ನೋದು 100ಕ್ಕೆ 100 ತಪ್ಪು. ಅದಕ್ಕೆ ಕಾರಣ ಏನು ಅಂದರೆ, ಇವತ್ತಿನ ಮನುಷ್ಯನಿಗೆ ಸುಖಲೋಲುಪತೆ ಬೇಕು, ಆದರೆ ಜವಾಬ್ದಾರಿ ಬೇಡ. ಆ ಉದ್ದೇಶದಿಂದ ಎಷ್ಟೋ ಜನ ಇವತ್ತು, ಅದು ಹಿಂದೂಗಳು ಅಂತ ಹೇಳಿ, ಮೋಸ್ಟ್ಲಿ ಹಿಂದೂಗಳು, ನಾವಿವತ್ತೇನು ಅದನ್ನು ಮೇಲಿಟ್ಕೊಂಡು ಮಾತಾಡೋದು, ಅದನ್ನು ಮಾತಾಡಿದಾಗ ಇಲ್ಲಿ ಮುಖ್ಯವಾಗಿ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬರುವವರು ಎಷ್ಟು % ಬರ್ತಿರಬಹುದು? ನಮ್ಮ 140 ಕೋಟಿ ಭಾರತೀಯರಲ್ಲಿ 140 ಕೋಟಿ ಭಾರತೀಯರಲ್ಲಿ ನಮ್ಮ ಹತ್ರ ಬರೋರು 1-2 ಕೋಟಿನೂ ಇಲ್ಲ ಅಂದಮೇಲೆ ಉಳಿದವರೆಲ್ಲ ಯಾಕೆ ಹಾಗಾದ್ರೆ? ಸುಖಲೋಲುಪತೆಗೆ ಬೇಕು ಅವರಿಗೆ, ಮಕ್ಕಳು ಬೇಡ, ಜವಾಬ್ದಾರಿಗಳು ಬೇಡ. ಇದಕ್ಕೆ ಕಾರಣ ಆಧ್ಯಾತ್ಮಿಕತೆಯ ಕೊರತೆ ಅಲ್ಲ, ಅವರಿಗೆ ಕಾರಣ ಅವರಲ್ಲಿ ನೈತಿಕತೆಯ ಕೊರತೆ, ಜವಾಬ್ದಾರಿಯ ಕೊರತೆ, ಸಾಮಾಜಿಕ ಜವಾಬ್ದಾರಿ ಇಲ್ಲದೇ ಇರುವಂತದ್ದು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಾವು ಇವತ್ತು ಕಾಣ್ತಿರುವುದೇನು, ಸನಾತನ ಸಂಸ್ಕೃತಿ ನಶಿಸಿ ಹೋಗುವುದಕ್ಕೆ, ಸನಾತನ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಇಲ್ಲದಿರುವುದು ಕಾರಣ. ನನ್ನ ಸಂಸ್ಕೃತಿ, ನಾನು ಈ ಸಂಸ್ಕೃತಿಯವನು ಅಂತ ಹೇಳ್ಕೊಡುವುದಕ್ಕೆ ಅಭಿಮಾನ ಅಂದ್ರೆ ಅವರಿಗೆ ಅಡ್ಡ ಬರುತ್ತೆ. ಬೇರೆ ಧರ್ಮದವರು ತಮ್ಮ ಧರ್ಮವನ್ನ ಎಂದೂ ಸಹ ಹೇಳ್ಕೊಳಕ್ಕೆ ಹಿಂದೆ ಮುಂದೆ ನೋಡಲ್ಲ, ಆದ್ರೆ ಸನಾತನ ಧರ್ಮದವರು ಮಾತ್ರ ತಮ್ಮ ಧರ್ಮವನ್ನ ಹೇಳ್ಕೊಳಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಅದಕ್ಕೆ ಮೀಡಿಯಾನೂ ಸಹ ಕಾರಣ. ನೂರಾರು ವರ್ಷಗಳಿಂದ ಮೀಡಿಯಾದಲ್ಲಿ ನೀವು ಯಾವುದೇ ಆದ್ರೂ ಸಹ, ನೀವು ಚರ್ಚ್ಗೆ ಹೋಗಿ ಮದುವೆ ಆದ್ರೂ ಅಲ್ಲಿಗೆ ಹೋದ್ರು ತೋರಿಸ್ತಾರೆ ವಿನ ಎಷ್ಟು ದೇವಸ್ಥಾನಗಳನ್ನ ತೋರಿಸ್ತಿದ್ದಾರೆ. ಅದು ಸಹ ಒಂದು ತಪ್ಪಾಗಿದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಹೇಳುವುದಾದ್ರೆ, ಮೂಲಭೂತವಾಗಿ ಸನಾತನ ಸಂಸ್ಕೃತಿಯ ಬಗ್ಗೆ ಮನುಷ್ಯನಿಗೆ ಇಲ್ಲಿ ಏನ್ ಹೇಳ್ತಾರೆ ಅವರು ಅಂದ್ರೆ, ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ ನಮಗೆ, ಸಾಮಾಜಿಕ ಸ್ವಾತಂತ್ರ್ಯ ಇಲ್ಲ, ಕಟ್ಟಳೆಗಳು ಬಹಳ ಜಾಸ್ತಿ, ನಮಗೆ ಅಂಧಶ್ರದ್ಧೆ ಜಾಸ್ತಿ ಎನ್ನುವಂತಹ ತಪ್ಪು ತಿಳುವಳಿಕೆಗಳೇನಿದೆ. ಈಶ್ವರಿ ವಿಶ್ವವಿದ್ಯಾಲಯ ಮೂಲತಃ ಮನುಷ್ಯನಲ್ಲಿ ಅಂಧಶ್ರದ್ಧೆಯನ್ನ ದೂರ ಮಾಡ್ತಾ
ನಾವು ಆಚರಿಸುವ ಸನಾತನ ಸಂಸ್ಕೃತಿಯ ಎಲ್ಲ ಅರ್ಥಗಳನ್ನ ತಿಳಿಸ್ತಾ, ನೀ ಆರತಿ ಯಾಕೆ ಮಾಡ್ತೀಯಾ, ತಿಲಕ ಯಾಕೆ ಹಚ್ಕೊಳ್ತೀಯಾ, ಪ್ರದಕ್ಷಿಣೆ ಯಾಕೆ ಮಾಡ್ಬೇಕು, ಗಂಟೆ ಯಾಕೆ ಬಾರಿಸ್ಬೇಕು, ಇದಕ್ಕೆ ಎಲ್ಲದರ ಹಿಂದೆ ಸೈಂಟಿಫಿಕ್ ಮೀನಿಂಗ್ ಏನಿದೆ, ಹಾಗೆ ನಮ್ಮ ಜೀವನಕ್ಕೆ ಅದರಿಂದ ಪ್ರಯೋಜನವೇನು, ಸನಾತನರು ಈ ಪದ್ಧತಿಯನ್ನ ಯಾಕೆ ಮಾಡಿದ್ರು, ಇದನ್ನ ಮನವರಿಕೆ ಮಾಡಿಕೊಡ್ತಾ ಮನುಷ್ಯ ಅದರಿಂದ ವಿಮುಖನಾಗದ ಹಾಗೆ ಮಾಡ್ತಾ, ಅದರಲ್ಲಿ ಯಾರಿಗಾದ್ರೂ 100ರಲ್ಲಿ ಒಬ್ಬನಿಗೆ ಇಬ್ಬನಿಗೆ ವೈರಾಗ್ಯ ಬಂದ್ರೆ ಅದರಿಂದ ಸಮಾಜದ ವೃದ್ಧಿಯಲ್ಲೇನು ಯಾವ ಹೊಡೆತವೂ ಖಂಡಿತವಾಗಿಯೂ ಬೀಳೋದಿಲ್ಲ. ಇದು 100ಕ್ಕೆ 100. ಈಗ ನಾನೊಬ್ಬಳು ಮದುವೆ ಆಗ್ಲಿಲ್ಲ ಅಂದಾಕ್ಷಣ ಸಮಾಜದ ಅಭಿವೃದ್ಧಿಯಲ್ಲೇನು ತೊಂದರೆ ಆಗ್ಲಿಲ್ಲ. ನಾವಿವತ್ತು ಸಮಾಜದಲ್ಲಿ ಏನ್ ಕಾಣ್ತಿದ್ದೇವೆ ಕಟ್ಟರಪಂಥೀಯತೆಯನ್ನ, ಅದು ಬೆಳೆಯುವುದು ಅವಶ್ಯಕತೆ ಇಲ್ಲ. ನಮ್ಮ ಸಂಸ್ಥೆ ಇವನ್ ಮುಸ್ಲಿಂ ಕಂಟ್ರೀಸ್ ನಲ್ಲೂ ಕೆಲಸ ಮಾಡ್ತಿದೆ. ನಾವು ಅವರಿಗೂ ಹೇಳುವುದೇನನ್ನ, ಎಲ್ಲರಿಗೂ ಹೇಳುವುದೇನನ್ನ ಅಂದ್ರೆ ನಮ್ ಧರ್ಮವನ್ನ ನಾವು ಪ್ರೀತಿಸೋಣ, ಗೌರವಿಸೋಣ, ಆದ್ರೆ ಬೇರೆ ಧರ್ಮವನ್ನ ದ್ವೇಷಿಸುವುದು ಬೇಡ. ನನ್ನ ತಾಯಿಯನ್ನ ನಾನು ಪ್ರೀತಿಸುವುದು ನನ್ನ ಜವಾಬ್ದಾರಿನೂ ಹೌದು, ಕರ್ತವ್ಯನೂ ಹೌದು. ಹಾಗಂತ ಬೇರೆಯವ್ರ ತಾಯಿಯನ್ನ ನಾನು ನಿಂದಿಸ್ಲೂಬಾರ್ದು, ದ್ವೇಷಿಸ್ಲೂಬಾರ್ದು. ಈ ಚಿಂತನೆಯನ್ನ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಲ್ಲಿ ಮೂಡಿಸುವ ಕೆಲಸವನ್ನ ಈಶ್ವರಿ ವಿಶ್ವವಿದ್ಯಾಲಯ ಮಾಡ್ತಿದೆ. ಅಷ್ಟಕ್ಕೂ ನಮ್ಮ ಸನಾತನ ಸಂಸ್ಕೃತಿನೇ ತಗೊಂಡ್ರೆ, ನೀವೇನು ಆಶ್ರಮ ಧರ್ಮ ಹೇಳಿದ್ರಿ, ಆಶ್ರಮ ಧರ್ಮದಲ್ಲಿ ಕೇವಲ ಸಂತಾನ ಉತ್ಪತ್ತಿಗಾಗಿ ಸ್ತ್ರೀ ಪುರುಷರ ಸಂಬಂಧ, ಆಮೇಲೆ ವಾನಪ್ರಸ್ಥಾಶ್ರಮ ನಮ್ಮ ಸನಾತನ ಸಂಸ್ಕೃತಿಯ ಮೂಲ ಚಿಂತನೆ. ಆ ಪವಿತ್ರವಾದ ಶುದ್ಧ ವಾತಾವರಣದಿಂದಲೇ ಇಷ್ಟೆಲ್ಲ ದಾಳಿಗಳಾದ್ರೂ ಸನಾತನ ಸಂಸ್ಕೃತಿ ಉಳ್ಕೊಂಡಿದೆ. ಯಾರೆಷ್ಟೇ ಪ್ರಯತ್ನ ಪಟ್ಟರು ಇದನ್ನ ನಾಶ ಮಾಡಕ್ಕಾಗಿಲ್ಲ, ಮತ್ತೆ ಎಂದೂ ನಾಶ ಆಗುದಿಲ್ಲ, ಇದು ಶಾಶ್ವತ. ಅಷ್ಟಕ್ಕೂ ಭಗವಂತ ಏನ್ ಹೇಳ್ತಾನೆ, ಕೇವಲ ಸನಾತನರು ಅಂತಲ್ಲ, ಜಗತ್ತಿನ ನಾಶಕ್ಕೆ ಕಾರಣವಾದದ್ದು ಗೀತೆ ಹೇಳುತ್ತೆ, ಕಾಮ ಕ್ರೋಧ ಲೋಭವೇ 3 ಮೂಲ ಕಾರಣಗಳು, ತ್ರಿವಿಧಂ ನರಕಸ್ಯೇದಂ ಅಂತ ಹೇಳಿದೆ. ಹಾಗಾಗಿ ಈಶ್ವರಿ ವಿಶ್ವವಿದ್ಯಾಲಯ ಏನ್ ಹೇಳುತ್ತೆ, ನೀವು ಪತಿಪತ್ನಿಯಾಗಿ ಸಾಮಾಜಿಕ ಬದ್ಧತೆಯ ಮಧ್ಯೆ ಜೀವನ ನಡೆಸುವುದು ತಪ್ಪು ಅಂತಲ್ಲ, ಆದ್ರೆ ಅದನ್ನ ಬಿಟ್ಟು ಇವತ್ತು ನೀವು ಯಾವುದೇ ಮೀಡಿಯಾ ಚಾನೆಲ್ ಅನ್ನ ತಗೊಳ್ಳಿ, ಯಾವುದಾದ್ರೂ ಇಂತಹ ಸೀರಿಯಲ್ ಇದೆಯಾ, ಒಬ್ಬನಿಗೆ ಒಂದೇ ಸಂಬಂಧ ಒಬ್ಬಳಿಗೆ ಒಂದೇ ಸಂಬಂಧದ ಸೀರಿಯಲ್ಗಳು ಬರ್ತಿದ್ಯಾ, ಎಷ್ಟು ಅಸಹ್ಯವಾಗಿ. ಅಂದ್ರೆ ಪ್ರತಿಯೊಬ್ಬ ಪತ್ನಿಯೋ ಪರಸ್ಪರರ ಮೇಲೆ ಅಪನಂಬಿಕೆಯನ್ನು ಹೊಂದುವಂತಹ ಸಂದೇಶವನ್ನ ಕೊಡುವಂತಹ ಕೆಲಸ ಏನ್ ಮಾಡ್ತಿದೆ. ಇದರಿಂದ ನಮ್ಮ ಸಂಸ್ಕೃತಿ ಉಳಿಯುತ್ತಾ? ಖಂಡಿತವಾಗಿ ಉಳಿಯಕ್ ಸಾಧ್ಯವಿಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಪಾಶ್ಚಿಮಾತ್ಯರ ಪ್ರಭಾವ. ಪಾಶ್ಚಿಮಾತ್ಯರಲ್ಲಿ ಎಲ್ ಬೇಕಾದ್ರೆ ಮದುವೆ ಆಗ್ಬೋದು, ಎಲ್ ಬೇಕಾದ್ರೆ ಡಿವೋರ್ಸ್ ಮಾಡ್ಬೋದು. ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮಲ್ಲಿ ವಿಚ್ಛೇದನ ಶಬ್ದವೇ ಇಲ್ಲ. ನೀವು ಸನಾತನ ಶಾಸ್ತ್ರಗಳನ್ನು ಓದಿ, ಇಲ್ಲಿ ಹಸ್ತಬಂಧ ಇದೆ, ಮದುವೆ ಇದೆ, ವಿನಃ ಇಲ್ಲಿ ವಿಚ್ಛೇದನ, ಹೆಂಡತಿಯನ್ನ ಗಂಡನನ್ನ ಬಿಡುವ ಸಂಪ್ರದಾಯವೇ ಇಲ್ಲ. ಆದ್ರೆ ನೀವು ಕೋರ್ಟ್ಗೆ ಹೋದ್ರೆ ಹೈಯೆಸ್ಟ್ ಕೇಸು ಡೈವರ್ಸ್ ಕೇಸೇ ಇದೆ. ಯಾಕೆ? ಸಿರ್ಸಿಯಲ್ಲ ನೀವು ಹೋಗಿ ಇವತ್ತು ಕೇಸ್ ಲಿಸ್ಟ್ ತೆಗೀರಿ, ಹೈಯೆಸ್ಟ್ ಡೈವರ್ಸ್ ಕೇಸೇ ಇರುತ್ತೆ. ಅದಕ್ಕೆ ಕಾರಣ ಏನು ಅಂದ್ರೆ, ನಾ ಹೇಳಿದ್ನಲ್ಲ, ಅದಕ್ಕೆ ಕಾರಣವೇನು ಅಂದ್ರೆ ಮನುಷ್ಯನಿಗೆ, ಈಗ ನೀವು ಬೇರೆ ಧರ್ಮದವ್ರನ್ನ ಗಮನಿಸಿದ್ರೆ ಅವರಿಗೆ ಹುಟ್ಟಿದಾಗಿನಿಂದ ಧಾರ್ಮಿಕವಾದ ಚಿಂತನೆಗಳನ್ನ ತಿಳಿಸ್ಲಾಗ್ತದೆ ಪ್ರತಿ ಹಂತದಲ್ಲಿ. ಅವರಿಗೆ ಚರ್ಚ್ಗೆ ಹೋಗ್ಲಿಲ್ಲ ಅಂದ್ರೆ ಫೈನ್ ಹಾಕ್ತಾರೆ, ಸಮಾಜದಿಂದ ಹೊರಗೆ ಹಾಕ್ತಾರೆ. ಅವ್ರು ಕುರಾನ್ ಕಲೀಲಿಲ್ಲ ಅಂದ್ರೆ ಅವರಿಗೆ ಯಾವುದೇ ರೀತಿಯ ಅವರ ಕಡ್ಡಾಯವಾಗಿ ಕಲೀಲೇಬೇಕು. ಆದ್ರೆ ಸನಾತನ ಸಂಸ್ಕೃತಿಯಲ್ಲಿ ಎಲ್ಲಿದೆ ಹೇಳಿ ನೋಡೋಣ? ಎಲ್ಲಿಯಾದ್ರೂ ಒಂದು ರೀತಿಯ ಸಂಸ್ಕೃತಿಯನ್ನ ಕಲಿಸುವ ಮನೋಭಾವ ಇದೆಯಾ? ಚಿಕ್ಕವರಿರುವಾಗ ಸಣ್ಣವರು ಅಂತ ಬಿಡ್ತೀವಿ, ಆಮೇಲೆ ಸ್ಕೂಲು ಕಾಲೇಜು ಟ್ಯೂಷನ್ ಅಂತ ಬಿಡ್ತೀವಿ, ಆಮೇಲೆ ಅವ್ರು ತಾವೇ ಬರೋದಿಲ್ಲ. ಹೀಗಾಗಿ ಅವ್ರೊಂದ್ ರೀತಿಯಾಗಿ ಭಂಡರಾಗ್ತಾ ಬೆಳೀತಾ ಹೋಗ್ತಾರೆ, ಸೆಡ್ ಹುಡಿದು ನಿಲ್ತಾರೆ ಸಮಾಜಕ್ಕೆ. ಹಾಗಾಗಿ ಇವತ್ತೇನಾಗ್ತಾ ಇದೆ ಅಂದ್ರೆ ಸಂಸ್ಕೃತಿಯಿಂದ ವಿಮುಖರಾಗ್ತಾ ಇದ್ದಾರೆ. ಎಷ್ಟೋ ಜನರಿಗೆ ನಾವು ಮಾಡುವ ಆಚರಣೆಗಳ ಅರ್ಥವೇ ಗೊತ್ತಿಲ್ಲ, ಯಾಕೆ ಮಾಡ್ತಿದೀವಿ ಅಂತ. ಮಕ್ಕಳು ಕೇಳಕ್ ಹೋದ್ರೆ ಬೈತಾರೆ. ನಾನೇ ಚಿಕ್ಕವಳಿರುವಾಗ ನಮ್ ತಾತ ಸತ್ತಾಗ ಪ್ರಶ್ನೆ ಕೇಳಿದ್ದೆ, ಸತ್ತವ್ರ ತಲೆ ಹತ್ರ ದೀಪ ಯಾಕೆ ಹಚ್ಚಿಡ್ತೀರಿ ಅಂತ. ಯಾಕಂದ್ರೆ ನಮ್ಗೆಲ್ಲ, ನಾವೆಲ್ಲ ದೀಪದ ಬೆಳಕಿನಲ್ಲಿ ಬೆಳೆದವರು, ತಲೆ ಹತ್ರ ದೀಪ ಇಟ್ಕೋಬಾರ್ದು ಅಂತ ಮೊದ್ಲಿಂದ ಕಲಿಸಿದ್ದು. ಫಸ್ಟ್ ತಾತನ ಡೆಡ್ ಬಾಡಿ ನೋಡಿದಾಗ ಅಲ್ಲಿ ಅಜ್ಜನ ತಲೆ ಹತ್ರ ಯಾಕಮ್ಮ ದೀಪ ಹಚ್ಚಿದ್ದೀರಾ ಅಂತ ಕೇಳಿದ್ರೆ, ನಿಮ್ಮ ಅಜ್ಜ ದೇವ್ರ ಹತ್ರ ಹೋಗ್ತಿದ್ದಾನೆ, ಅವನಿಗೆ ಬೆಳಕು ಕಾಣ್ಲಿ ಅಂತ ಹಚ್ಚಿದೀವಿ ಅಂದ್ರು. ಅದು ನನ್ಗೆ ಸುಳ್ಳು ಅನ್ನಿಸ್ತು. ಯಾಕಂದ್ರೆ ಚಿಟ್ಟೆ ಮೇಲೆ ಇಲ್ಲ ಹಚ್ಚಿದ ದೀಪ ಅಲ್ಲಿವರೆಗೆ ಕಾಣಲ್ಲ. ಅದಕ್ಕೆ ನಾನಂದೆ, ಎಂತ ತಮಾಷೆ ಮಾಡ್ತೀವಿ, ಇಲ್ಲ ಹಚ್ಚಿದ ಆಲ್ರೆಡಿ ಆಚೆ ಕಾಣಲ್ಲ, ಎಲ್ಲೋ ಹೋಗೋ ತಾತನಿಗೆ ಹೆಂಗ್ ಕಾಣುತ್ತೆ ಅಂತ. ಅದಕ್ಕೆ ನಂಗೆ ಬಂದ ನೆಂಟ್ರೆಲ್ಲ ಬೈದಿದ್ರು, ಹುಟ್ಟು 3 ಸೋಮವಾರ ಆಗಿಲ್ಲ ಎಷ್ಟೆಲ್ಲ ಪ್ರಶ್ನೆ, ಅಧಿಕ ಪ್ರಸಂಗ ಮಾಡ್ತೀಯ ಅಂತ. ಯಾಕೆ ದೀಪ ಹಚ್ಚುತ್ತೇವೆ? ಯಾರಾದ್ರೂ ಕೇಳಿದ್ರೆ, ಸತ್ತವರ ತಲೆ ಹತ್ತಿರ ದೀಪ ಹಚ್ಚಿಡ್ಬೇಕು, 13 ದಿನ ದೀಪ ಇಡ್ಬೇಕು, ಯಾಕೆ? ಇದಕ್ಕೆ ನಮ್ಮಲ್ಲಿ ಸಮಾಧಾನ ಇಲ್ಲದೆ ಇರುವುದರಿಂದ ಜನ ಏನಾಗ್ತಿದ್ದಾರೆ, ಎಲ್ಲದರಿಂದ ವಿಮುಖರಾಗ್ತಾ ಇದ್ದಾರೆ. ಪ್ರತಿಯೊಂದು ಆಚರಣೆಗೂ ಒಂದೊಂದು ರೀಸನ್ ಇದ್ದೇ ಇರುತ್ತೆ, ಖಂಡಿತ. ಅದು ಇವ್ರಿಗೆ ಗೊತ್ತಿದ್ದು ಮಾಡ್ತಾ ಇರೋದಿಲ್ಲ. ಅದನ್ನು ತಿಳಿಸುವಂತ ಕೆಲಸ ಆಗಬೇಕು. ಯಾವುದು ಯಾಕೆ? ಈಗ ಸಾಯಂಕಾಲ ದೀಪ ಹಚ್ಚೋದು ಯಾಕೆ? ಬೆಳಗ್ಗೆ ನಾವಿದ್ದ ತಕ್ಷಣ ದೇವ್ರ ಪೂಜೆ ಮಾಡೋದು ಯಾಕೆ? ನೀರನ್ನು ಮುಟ್ಟಿ ನಾವು ಮಂತ್ರ ಹೇಳೋದು ಯಾಕೆ? ಸೂರ್ಯ ನಮಸ್ಕಾರ ಮಾಡೋದು ಯಾಕೆ? ಈ ರೀತಿಯ
ವಿವರಣೆ ತಿಳಿಸ್ಕೊಟ್ಟಾಗ ಅವರಿಗೆ ಅರ್ಥ ಆಗುವಂಥ ಕೆಲಸ ಆಗ್ತದೆ. ಅಕ್ಕ, ಮುಂದಿನ ಪ್ರಶ್ನೆ. ಈಗ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಆಗಬೇಕು ನಾನು ಬಯಸಿದ್ರೆ ನನಗೆ ಅರ್ಹತೆ ಏನಿರಬೇಕು? ಅದಕ್ಕೆ ಸೆಲೆಕ್ಷನ್ ಇದೆಯಾ ಅಥವಾ ಯಾರು ಬಂದರೂ ಕೂಡ ತಾವು ಸ್ವೀಕಾರ ಮಾಡ್ತೀರಾ, ಹೇಗೆ? ಇಲ್ಲಿ ಈಶ್ವರ ವಿಶ್ವವಿದ್ಯಾಲಯಕ್ಕೆ ಬರುವುದಕ್ಕೆ ಯಾವುದೇ ಲೌಕಿಕ ಅಥವಾ ಭೌತಿಕ ಯಾವ ಕಂಡೀಷನ್ಸ್ ಇಲ್ಲ, ಯಾರು ಬೇಕಾದ್ರೂ ಬರ್ಬೋದು. ಪ್ರತಿಯೊಂದು ಸೇವಾ ಕೇಂದ್ರ ಬೆಳಿಗ್ಗೆ ಸುಮಾರು 6 ಗಂಟೆಯಿಂದ ತೆರೆಯುತ್ತೆ, ಸಂಜೆ 8 ಗಂಟೆ ತನಕ ಓಪನ್ ಇರುತ್ತೆ. ಕೆಲವು ಸ್ಪೆಸಿಫಿಕ್ ಆಗಿ ದೊಡ್ಡ ದೊಡ್ಡ ಶಹರಗಳಲ್ಲಿ ಟೈಮ್ಸ್ ಹಾಕಿಟ್ಟಿರ್ತಾರೆ, ಇಂಥ ಸಮಯದಲ್ಲಿ ತಾವು ಬರಬಹುದು ಅಂತ. ಮತ್ತೆ ಅಲ್ಲಿ ಸಿಸ್ಟರ್ಸ್ ಯಾವಾಗ್ಲೂ ಇರ್ತಾರೆ, ಎಲ್ಲ ಕೇಂದ್ರಗಳಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರಬಹುದು. ಪ್ರಾರಂಭದಲ್ಲಿ ಬಂದಾಗ ಒಂದು 7 ದಿನಗಳ ಪಾಠ ಅಂತ ಇರುತ್ತೆ, 7 days ಕೋರ್ಸ್. ಅಂದ್ರೆ ನಾವಿಲ್ಲಿ ಏನ್ ಹೇಳ್ತೇವೆ, ಸಂಸ್ಥೆಯ ಉದ್ದೇಶವೇನು, ಏನ್ ಕಲಿಸಲಾಗುತ್ತೆ ಅನ್ನೋದರದ್ದು ಒಂದು ಔಟ್ ಫ್ರೇಮನ್ನ ತಿಳಿಸ್ಕೊಡ್ಲಾಗ್ತದೆ. ಹಾಗಾಗಿ ಯಾರು ಸ್ತ್ರೀ ಪುರುಷರು ಮಕ್ಕಳು ಯಾರು ಬೇಕಾದ್ರೂ ಈ ಸಂಸ್ಥೆಗೆ ಬರಬಹುದು. ಇನ್ನು ಬಹಳ ಜನರ ಮನಸ್ಸಿನಲ್ಲಿ ಏನ್ ತಪ್ಪು ತಿಳುವಳಿಕೆ ಇದೆ, ನಾ ಬ್ರಹ್ಮಕುಮಾರಿ ಸೇರ್ಕೊಂಡೆ ಅಂತ. ಆ ರೀತಿಯಾಗಿ ಸೇರ್ಕೊಳ್ಳುವುದಂಥದ್ದು ಏನೂ ಇರೋದಿಲ್ಲ. ಈಗ ನಮ್ಮ ಹಾಗೆ ಕೆಲವರು ರೇರ್ಲಿ ಆ ರೀತಿಯಾಗಿ ಬ್ರಹ್ಮಕುಮಾರಿ ಆಗ್ಬೇಕಾದ್ರೆ ಕನಿಷ್ಠ 1-2-3 ವರ್ಷ ರೆಗ್ಯುಲರ್ ಆಗಿ ಕ್ಲಾಸಸ್ ಅಟೆಂಡ್ ಮಾಡಿರ್ಬೇಕು. ಅವರಿಗೆ ಈ ವಿಷಯದಲ್ಲಿ ಆಸಕ್ತಿ ಇರಬೇಕು. ಆಮೇಲೆ ಅವರ ಮನೆಯವರ ಪರ್ಮಿಷನ್ ಇರಬೇಕು, ವಿತ್ ರೈಟಿಂಗ್ನಲ್ಲಿ ಪರ್ಮಿಷನ್ ಬೇಕು. ಅವ್ರ ಸಂಸ್ಥೆಗೆ ಬಂದು 5 ವರ್ಷ ಆದಮೇಲೆ ಅವರನ್ನ ಡೆಡಿಕೇಟ್ ಅಂತ ಮಾಡ್ಕೊಡ್ತಾರೆ. ಅದಕ್ಕೆಲ್ಲ ಪ್ರೊಸೀಜರ್ಸ್ ಇದೆ. ಆದರೆ ಪ್ರತಿದಿನ ಬೆಳಿಗ್ಗೆ ಸಂಜೆ ನಡೆಯುವಂಥ ತರಗತಿಗಳಿಗೆ ಕ್ಲಾಸಸ್ಗಳಿಗೆ ಅಟೆಂಡ್ ಆಗುವುದಕ್ಕೆ ಯಾವ ಕಂಡೀಷನ್ ಇರುವುದಿಲ್ಲ, ಯಾರು ಬೇಕಾದ್ರೂ ಬರ್ಬೋದು. ಮತ್ತೆ ಇನ್ನೊಂದೇನು ಅಂದರೆ ಬಹಳ ಜನರು ತಪ್ಪು ತಿಳುವಳಿಕೆ ಏನು ಅಂದರೆ ಏನಾದರೂ ಸ್ವಲ್ಪ ಸಮಸ್ಯೆ ಇದ್ದರೆ ಮಾನಸಿಕವಾಗಿದ್ದರೆ ಅಂಥವ್ರು ಬರಬೇಕು ಅಂತ. ಜನರಲಿ ಒಂದು ಮಾತು ಹೇಳ್ತೆ, ನಮ್ಮಂಥವ್ರಿಗೆಲ್ಲ ಬೇಡ್ರಿ ಇದ್ರು ಅಂತ. ಅಂದರೆ ಜನ ಏನು ತಿಳ್ಕೊಂಡಿದ್ದಾರೆ, ಈಗ ಆರೋಗ್ಯ ಕೆಟ್ಟರಷ್ಟೇ ಆಸ್ಪತ್ರೆಗೆ ಹೋಗ್ಬೇಕಲ್ವಾ, ಹಾಗೆ ಏನೋ ಸಮಸ್ಯೆ ಇದ್ರಷ್ಟೇ ಓಂ ಶಾಂತಿಗೆ ಹೋಗ್ಬೇಕು ಅಂತ. ಆ ರೀತಿಯ ತಪ್ಪು ತಿಳುವಳಿಕೆ ಬೇಡ. ಸಾಮಾಜಿಕವಾಗಿ ಸಹಜವಾಗಿರುವ ಜೀವನದಲ್ಲಿ ನಮ್ಮ ಮಾನಸಿಕವಾದ ಗಟ್ಟಿತನವನ್ನ ಬೆಳೆಸ್ಕೊಳ್ಳಕ್ಕೆ, ಮನಸ್ಸನ್ನ ಖುಷಿಯಾಗಿ ಇಟ್ಕೊಳ್ಳಕ್ಕೆ, ಬ್ಯಾಲೆನ್ಸ್ಡ್ ಲೈಫ್ ಅನ್ನ ನಡ್ಸಕ್ಕೆ. ಈಗ ಬಹಳ ಜನ ಏನ್ ತಿಳ್ಕೊಳ್ತಾರೆ, ಇಲ್ಲಿ ಹೋದ್ರೆ ವಿರಕ್ತರಾಗಿ ಬಿಟ್ಬಿಡ್ತಾರೆ ಅಂತ. ನಾನ್ ನಿಮ್ಗೆ 90% ಉದಾಹರಣೆ ಕೊಡ್ತೇನೆ. ಯಾರ ಜೀವನದಲ್ಲಿ ಗಂಡ ಹೆಂಡತಿ ಮಧ್ಯೆ ಡಿಫರೆನ್ಸಸ್ ಇತ್ತು, ಇನ್ನೇನ್ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದಿತ್ತು ಗಂಡ ಹೆಂಡತಿ, ಅಂತಹದ್ದು ಅದೆಷ್ಟೋ ಕುಟುಂಬಗಳನ್ನ ನಾವು ರಕ್ಷಿಸಿದ್ದೇವೆ. ಅವ್ರು ಡಿವೋರ್ಸ್ ಮಾಡದ ಹಾಗೆ. ಈಗ ಯಾರೋ ಒಬ್ರದ್ದು ಈಗೋ ಕ್ಲಾಶಸ್ ಇರುತ್ತೆ. ಇವತ್ತಿನ ಸಮಾಜದಲ್ಲಿ ಇಬ್ರು ದುಡಿಯೋರು ಇರ್ತಾರೆ, ಈಗೋ ಕ್ಲಾಶಸ್ ಇರುತ್ತೆ. ಆ ಈಗೋ ಕ್ಲಾಶಸ್ ಇಂದ ಮನೆ ಮುರಿದು ಹೋಗ್ತಾ ಇರುತ್ತೆ. ಅಂಥವರಿಗೆ ಬುದ್ಧಿ ಹೇಳಿ, ಮೆಡಿಟೇಷನ್ ಕಲಿಸಿ, ಹೊಂದಿ ಬಾಳುವಂತಹ ಶಿಕ್ಷಣವನ್ನ ಅವರಿಗೆ ಕಲಿಸಿದ್ರಿಂದ ಇವತ್ತು ತುಂಬಾ ಜನರ ಕುಟುಂಬಗಳಲ್ಲಿ ಹೊಂದಿಕೊಂಡು ಬದುಕುವುದಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ಯಾರು ಬೇಕಾದ್ರೂ ಬರಬಹುದು. ಬೆಳಗ್ಗೆ ಸಂಜೆ ಸಾಮಾನ್ಯವಾಗಿ ಎಲ್ಲ ಬ್ರಾಂಚಸ್ ಅಲ್ಲಿ ರೆಗ್ಯುಲರ್ ಕ್ಲಾಸ್ ಬೆಳಿಗ್ಗೆ 6ರಿಂದ 8, ಸಂಜೆನೂ 6-6:30 8 ಗಂಟೆ ತನಕ ಇರುತ್ತೆ. ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ಈಗ ಈ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಆಚರಣೆಗಳು ಹಿಂದೂ ಧರ್ಮಕ್ಕೆ ಪೂರಕವಾಗಿದೆ ಅಂತ ಅಕ್ಕ ತಾವು ಹೇಳಿದ್ರಿ. ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಹೆಣ್ಮಕ್ಕಳು ಬಣ್ಣ ಬಣ್ಣದ ಸೀರೆಯನ್ನು ಉಟ್ಕೊಳ್ತಾರೆ. ತಾವು ಶ್ವೇತ ವಸ್ತ್ರಧಾರಿಯಾಗಿರ್ತೀರಿ. ನಮ್ಮಲ್ಲಿ ಹಿಂದಿನ ಒಂದು ಪದ್ಧತಿಯಲ್ಲಿ ಬಿಳಿ ಸೀರೆ ಉಟ್ಕೊಳ್ಳೋವಳು ಯಾರು ಅಂತಂದರೆ ಅವಳು ವಿಧವೆ. ಗಂಡ ತೀರ್ಕೊಂಡ ಮೇಲೆ ಅವಳು ಬಿಳಿ ಸೀರೆ ಉಟ್ಕೊಳ್ಳುವಂಥದ್ದು ಇರಬೇಕು. ಹಳೆ ಕುಂಕುಮ ಹಚ್ಚಲ್ಲ, ಆ ರೀತಿ ಪದ್ಧತಿ ಮೊದಲಿತ್ತು. ಇವತ್ತು ದಿವಸ ಅದನ್ನ ಯಾರು ಆಚರಣೆ ಮಾಡ್ತಾ ಇಲ್ಲ, ಅದು ಬೇರೆ ವಿಚಾರ. ತಾವು ಯಾಕೆ ಈಗ ಹಿಂದೂ ಧರ್ಮದ ಆಚರಣೆ ಇದ್ದರೆ ತಾವು ಕೂಡ ಹಣೆ ಕುಂಕುಮ ಇಟ್ಕೊಳ್ಬೋದು, ಬಣ್ಣ ಬಣ್ಣದ ವಸ್ತ್ರಧಾರಣೆ ಮಾಡ್ಬೋದು, ಬಿಳಿ ಸೀರೆ ಯಾಕೆ ಉಟ್ಕೊಳ್ತೀರಿ ಅಂತ ಕೇಳ್ಬೋದೇ? ಈಶ್ವರಿ ವಿಶ್ವವಿದ್ಯಾಲಯ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಹೌದು, ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದಕ್ಕೆ ಅಂತಾರಾಷ್ಟ್ರೀಯವಾಗಿ ನಮ್ಮ ಸಂಸ್ಥೆಯ ಮುಖ್ಯಾಲಯದಿಂದ ಒಂದು ಯೂನಿಫಾರ್ಮ್ ಅನ್ನ ಅಂಗೀಕರಿಸಲಾಗಿದೆ. ಅದು ಯೂನಿಫಾರ್ಮ್ ಆಗಿ ನಮ್ಗೆ ಅಂತಾರಾಷ್ಟ್ರೀಯವಾಗಿ ಬಿಳಿ ಬಣ್ಣದ ಬಟ್ಟೆಗಳನ್ನ ಸ್ತ್ರೀ ಪುರುಷರು ಯಾರು ಈ ಸಂಸ್ಥೆಯಲ್ಲಿ ಡೆಡಿಕೇಟ್ ಆಗಿರ್ತಾರೆ ಅದಕ್ಕಾಗಿ. ಮತ್ತೆ ಈ ಸಾಮಾನ್ಯವಾಗಿ ಯೋಗ ಅಭ್ಯಾಸ ಮಾಡುವವರು ಪೂರಕವಾಗಿ ಬಿಳಿ ವಸ್ತ್ರವನ್ನೇ ಆರಿಸಿಕೊಳ್ಳುವುದನ್ನ ನೀವು ನೋಡ್ತೀರಿ. ಈವನ್ ಯೋಗಾಸನ ಮಾಡುವವರು ಸಹ 90% ನೀವು ನೋಡಿ, ಈಗ ಯೋಗಾಸನ ಕ್ಲಾಸ್ನವರು ಬಹಳ ಜನ ಈಗ ಬಿಳಿ ಬಟ್ಟೆ, ಶಾಂತಿಯ ಸಂಕೇತ. ಇನ್ನು ನೀವೇನ್ ಹೇಳಿದ್ರಿ ಬಣ್ಣದ ಬಟ್ಟೆ ಯಾಕಿಲ್ಲ, ಈಗ ನನ್ನ ಅನಿಸಿಕೆ ಪ್ರಕಾರ ಈ ಬಿಳಿ ಬಣ್ಣದಲ್ಲಿ ಎಲ್ಲ ಬಣ್ಣ ಇದೆ. 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಅಂತ ನಾವು ಕೇಳಿದ್ದೇವೆ. ಹಾಗೆ ಬಿಳಿಯಲ್ಲಿ ಇಲ್ಲದಿರುವ ಬಣ್ಣ ಇಲ್ಲ. ಇನ್ನು ಬಹಳ ಮುಖ್ಯವಾಗಿ ನಾವೀಗ ಸಮಾಜದ ಯಾವುದೇ ಆಕರ್ಷಣೆ ನಮಗೆ ಬೇಡ ಅಂತ ಬಿಟ್ಟು ಬಂದಿರೋದ್ರಿಂದ, ಎಸ್ಪೆಷಲಿ ನಮ್ಮ ಹಾಗೆ ಯಾರು ಡೆಡಿಕೇಟ್ ಆಗಿದ್ದೇವೆ, ಸಮರ್ಪಿತರಾಗಿದ್ದೇವೆ, ಬೇಡ ಅಂತ ಬಂದಿರೋದ್ರಿಂದ ಜನರಲ್ಲಿ ನೀವೇನ್ ಹೇಳಿದ್ರಿ ವಿಧವೆಯರು ಉಡ್ತಾರೆ. ಇನ್ನೂ ಮುಖ್ಯವಾಗಿ ನಾನು ನಿಮ್ಗೆ ಹೇಳಲ್ಲ, ಬಿಳಿ ಬಟ್ಟೆ ಹೆಚ್ಚಿಗೆ ಹಾಕುವುದು ಹೆಣಕ್ಕೆ.
ಹೆಣಕ್ಕೆ ಬಿಳಿ ಬಟ್ಟೆ ಇಲ್ಲದೆ ಹೆಣ ಎತ್ತುವುದೇ ಇಲ್ಲ ಯಾರು ಸಹ. ಹೌದು ಹೌದು ಹೌದು. ಹಾಗಾಗಿ ನಾವು ಒಂದು ರೀತಿಯಿಂದ ಲೌಕಿಕವಾದ ಜಗತ್ತಿನಿಂದ ಅಥವಾ ಆ ರೀತಿಯ ಮನಸ್ಥಿತಿಯಿಂದ ಸತ್ತಿದ್ದೇವೆ. ನಮ್ಮಲ್ಲಿ ನಾವು ಒಂದು ಶಬ್ದ ಬಳಸ್ತೇವೆ, ಮರುಜೀವ ಜನ್ಮ ಅಂತ. ಹೊಸ ಜನ್ಮವನ್ನ ಪಡೆದಿದ್ದೇವೆ. ಅದರ ಸಂಕೇತವಾಗಿ ನಾವು ಬಿಳಿಯ ಬಣ್ಣದ ವಸ್ತ್ರ ಧರಿಸ್ತೇವೆ. ಅಷ್ಟಕ್ಕೂ ನೀವು ಗಮನಿಸ್ರಿ, ನಮ್ಮ ಸಂಸ್ಕೃತಿಯಲ್ಲಿ, ಸನಾತನ ಸಂಸ್ಕೃತಿಯಲ್ಲಿ ವಿದ್ಯಾದೇವಿ ಸರಸ್ವತಿಗೆ ಬಿಳಿ ಬಣ್ಣನೇ ಕೊಟ್ಟಿರೋದು. ಶ್ವೇತಾಂಬರಧರೆ ದೇವಿ ಅಂತಾನೆ ನಾವು ಆಕೆಯನ್ನ ಗಾಯನ ಮಾಡ್ತೇವೆ ಅಲ್ವಾ. ಆದ್ರೆ ಹಣೆಗೆ ಕುಂಕುಮ ಇಲ್ಲ ಅಲ್ಲ, ಅದಕ್ಕೆ ಹಳೆಯ ಕುಂಕುಮ ಆಕ್ಚುಲಿ ನಾವು ಯಾವುದೇ ರೀತಿಯ ಹಣೆಗಷ್ಟೇ ಅಲ್ಲ, ಕಿವಿಗೆ ಹಾಕೊಳ್ಳೋದಿಲ್ಲ, ಕುತ್ತಿಗೆ ಯಾವ ಅಲಂಕಾರವೂ ಇಲ್ಲ. ಒಂದು ಬೊಟ್ಟು ಸಹ ಇವತ್ತು ಆಕರ್ಷಣೆಯ ಕೇಂದ್ರವಾಗುತ್ತೆ. ಅದಕ್ಕೆ ನಾವೀಗ ಯಾರ್ದಾದ್ರೂ ಮನೆಗೆ ಹೋದ್ರೆ ಅವ್ರು ಕುಂಕುಮ ಅರಿಶಿನ ಆಫರ್ ಮಾಡಿದ್ರೆ ಖಂಡಿತ ತಗೊಳ್ತಾರೆ. ಅದೇ ಈಗ ಸರಸ್ವತಿ ಅಂತ ನೋಡಿದ್ರೆ ಬಿಳಿ ಸೀರೆ ಉಟ್ಕೊಂಡು ಕೂಡ ಆ ಸೀರೆಗೆ ಬಾರ್ಡರ್ ಇರುತ್ತೆ, ಸಂಪೂರ್ಣ ಬಿಳಿ ಬಣ್ಣ ಇರೋದಿಲ್ಲ. ಆಮೇಲೆ ಮೂಗಿಗೆ ಮುಗುತು ಇರುತ್ತೆ, ಕೈಗೆ ಬಳೆ ಇರುತ್ತೆ, ಕಿವಿ ಓಲೆ ಇರುತ್ತೆ. ಅದು ಹೆಣ್ಮಕ್ಳ ಒಂದು ಸೌಂದರ್ಯದ ಪ್ರತೀಕ. ಎಲ್ಲ ಸೌಂದರ್ಯವನ್ನು ಕೂಡ, ಸೌಂದರ್ಯ ಸಾಧನೆಗಳನ್ನು ಕೂಡ ತಾವು ಬಿಚ್ಚಿರ್ತೀರಿ ಅಂತಂದಾಗ ಇದು ಎಲ್ಲೋ ಒಂದು ಕಡೆ ಅವರನ್ನ ತುಂಬಾ ಸಮಾಜದಿಂದ ವಿಮುಖ ಅಂತಲ್ಲ, ನಮ್ಗೆ ಆ ಸಾಮಾಜಿಕವಾದ ಆ ಜೀವನ ಬೇಡ ಅಂತ ಬಂದಿರೋದ್ರಿಂದ. ಈಗ ಹೇಗೆ ಸನ್ಯಾಸಿಗಳಿಗೆ ಅವ್ರದೇ ಆದಂತ ಕೆಲವು ನಿಯಮಗಳಿದೆ, ಪ್ರತಿಯೊಂದು ಸನ್ಯಾಸ ಮಾರ್ಗದಲ್ಲಿ ಅವ್ರದೇ ಆದ ಕ್ರಮಬದ್ಧವಾದ ವಸ್ತ್ರಗಳಿದೆ. ಅದೇ ರೀತಿಯಾಗಿ ನಮ್ಮದು ಈ ರೀತಿಯ ಜೀವನ, ಯಾರು ಈ ಸಂಸ್ಥೆಯಲ್ಲಿ ಡೆಡಿಕೇಟ್ ಆಗಿದ್ದಾರೆ ಅವರಿಗೆ ಮಾತ್ರ ಈ ರೀತಿಯಾದಂತಹ ವಸ್ತ್ರವನ್ನ ಕಂಪಲ್ಸರಿಯಾಗಿ ಇಡ್ಲಾಗಿದೆ. ಇನ್ನು ಗೃಹಸ್ಥದಲ್ಲಿ ಇದ್ಕೊಂಡು ಬರುವವರು ಎಲ್ಲರೂ ಬಣ್ಣದ ಬಟ್ಟೆಗಳನ್ನೇ ಉಡ್ತಾರೆ. ಅವ್ರು ದಿನ ಬಂದು ಹೋಗ್ತಾರೆ. ಅವರಿಗೆ ಯಾವ ರೀತಿಯ ಉಡುಗೆಯ ಅಥವಾ ತೊಡುಗೆಯ ಯಾವುದೇ ಕಂಡೀಷನ್ಸ್ ಇರೋದಿಲ್ಲ. ಅರ್ಥಾತ್ ತಾವು ಯಾರು ಶಿಕ್ಷಣ ಕಲಿಸ್ತಾ ಇರ್ತೀರಿ, ಡೆಡಿಕೇಟ್ ಆಗಿ ಬ್ರಹ್ಮಕುಮಾರಿರಾಗಿರ್ತೀರಿ, ಅವ್ರಿಗೆ ಮಾತ್ರ ಈ ರೀತಿಯ ವಸ್ತ್ರ ಸಮಿತಿ ಇರುತ್ತೆ. ಅದು ಬಿಟ್ಟು ಈಗ ನಮ್ಮ ಮನೆ ಯಾರು ಹೆಣ್ಮಕ್ಳು ನಾವು ಕಳಿಸಿದ್ರೆ ಅವರು ನಾರ್ಮಲ್ ಡ್ರೆಸ್ಗಳನ್ನ ಹಾಕೋಬಹುದು, ಅವರೆಲ್ಲ ಆಚರಣೆಗಳು ಮಾಡ್ಕೊಳ್ತಾ ಇರ್ಬೋದು. ಈಗ ರೆಗ್ಯುಲರ್ ಆಗಿ ತಮ್ಮ ಆಶ್ರಮಕ್ಕೆ ಬರಬೇಕು ಅಂತಂದರೆ ಈಗ ದಿನಕ್ಕೆ ಅವರು ಒಂದು ಆಧ್ಯಾತ್ಮಿಕವಾದಂತಹ ಒಂದು ಶಕ್ತಿ ಪಡ್ಕೊಳ್ಬೇಕು ಅಂತಂದರೆ ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ಅವ್ರು ಪ್ರಾಕ್ಟೀಸ್ ಮಾಡಬೇಕು, ಯಾವ ರೀತಿ ಇರುತ್ತೆ? ಆಕ್ಚುಲಿ ಪ್ರಾರಂಭದಲ್ಲಿ ಬಂದಾಗ ದಿನಕ್ಕೆ 1 ಗಂಟೆ ಹಾಗೆ ಒಂದು 7 ದಿನದ ಪಾಠ ಇರ್ತದೆ. ಆಮೇಲೆ ಪ್ರತಿದಿನ ನಮ್ಮ ಆಶ್ರಮಗಳಲ್ಲಿ 2 ತಾಸಿನ 2 ಅವಧಿ, 1 ಗಂಟೆ ಮೆಡಿಟೇಷನ್ ಇರ್ತದೆ, 1 ಗಂಟೆ ಪ್ರವಚನಗಳಿರ್ತದೆ. ಅದಕ್ಕೆ ನಾವು ಕ್ಲಾಸ್ ಅಂತ ಹೇಳ್ತೇವೆ. ಪ್ರವಚನ ಅನ್ನೋದಕ್ಕಿಂತ ಒಂದು ಪರ್ಟಿಕ್ಯುಲರ್ ಆಗಿ ಸ್ಟಡಿ, ಒಂದು ರೀತಿ ಅಧ್ಯಯನ ಇದ್ದ ಹಾಗೆ ಅದಿರ್ತದೆ. ಅದು ಇಂಟರ್ನ್ಯಾಷನಲಿ ಪ್ರತಿದಿನ ನಮ್ಮ ಬ್ರಾಂಚ್ ಅಲ್ಲಿ ಏನೊಂದು ಅಧ್ಯಯನವನ್ನ ಮಾಡಲಾಗ್ತದೆ, ಓದಿ ಹೇಳಲಾಗ್ತದೆ, ಅದು ಅದೇ ದಿನ 24ನೇ ತಾರೀಕು ಅನ್ಕೊಂಡ್ರೆ ವಿಶ್ವಾದ್ಯಂತ ಇವತ್ತು ಅದೇ ಶಿಕ್ಷಣವನ್ನ ಎಲ್ಲ ಕೇಂದ್ರಗಳಲ್ಲಿ ಹೇಳಲಾಗ್ತದೆ. ಅದಕ್ಕೆ ಇದು ವಿಶ್ವವಿದ್ಯಾಲಯ ಅಂದ್ರೆ ಒಂದು ಯೂನಿವರ್ಸ್ಗೆ ಒಂದೇ ಒಂದು ಶಿಕ್ಷಣ, ಎಲ್ಲರಿಗೂ ಒಂದೇ ರೀತಿಯಾದ ಶಿಕ್ಷಣ, ಮಕ್ಕಳಿಂದ ಮುದುಕರ ತನಕ ಎಲ್ಲರಿಗೂ. ಅವರಿಗೆ ಕಂಪಲ್ಸರಿ ಇಲ್ಲ, 2 ತಾಸು ನೀವು ಬರಲೇಬೇಕು ಅಂತ ಇಲ್ಲ. ಈಗ ನಮ್ಮಲ್ಲಿ ಹೇಳುವುದೇನು ಅಂದ್ರೆ, ನೀವು ಗೃಹಸ್ಥದಲ್ಲಿ ಇದ್ದು ಕರ್ಮಯೋಗಿಯಾಗಿ ಇರಬಹುದು, ಅದು ಬಹಳ ಇಂಪಾರ್ಟೆಂಟ್. ಮನೆಯಲ್ಲಿ ಇದ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತಾ ಅದ್ರ ಜೊತೆಗೆ ನನಗೆ ದೇವರು ಕೊಟ್ಟ ಕೆಲಸ ಇದು ಅಂತ ಬಹಳ ಶ್ರದ್ಧೆಯಿಂದ ಆ ಕಾರ್ಯವನ್ನ ಮಾಡುವುದು, ಅಂದ್ರೆ ಈ ಕರ್ಮವನ್ನ ಯೋಗವನ್ನಾಗಿ ಬದಲಾಯಿಸ್ಕೊಳ್ಳೋದು. ಅದರಲ್ಲಿ ಪುರ್ಸತ್ ಸಿಕ್ಕಿದಾಗ ಮಧ್ಯದಲ್ಲಿ ಪುರ್ಸತ್ ಮಾಡಿಕೊಂಡು ಅನವಶ್ಯಕ ಹರಟೆ ಅದು ಇದರಿಂದ ಮುಕ್ತರಾಗಿ, ಅಥವಾ ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು 1/2 ತಾಸು ಸಾಧ್ಯವಾದ್ರೆ, ಅಥವಾ ಸಂಧ್ಯಾ ಕಾಲದಲ್ಲಿ ಸಾಧ್ಯವಾದ್ರೆ 1/2 ತಾಸು ಧ್ಯಾನವನ್ನ ಮಾಡುವುದರಿಂದ ಇವತ್ತು ಸುಮಾರು ಒಂದು 75% ಮಾನಸಿಕ ಟೆನ್ಷನ್ ಕಡಿಮೆ ಆಗುತ್ತೆ ಧ್ಯಾನ ಮಾಡುವುದರಿಂದ. ಎಷ್ಟೋ ಕಾಯಿಲೆಗಳು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಅದನ್ನ ಅವ್ರ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡ್ಕೋಬಹುದು. ಆಗಾಗ ನಾವೇನ್ ಮಾಡ್ತೇವೆ, ವಾರಕ್ಕೊಂದು ದಿನ ಹೀಗೆ ವಿಶೇಷವಾದ ಧ್ಯಾನ ತರಗತಿಗಳಿರ್ತದೆ. ಆಗ ಒಂದು 2-3 ತಾಸು ನಿರಂತರವಾಗಿ ಅವರಿಗೆ ಪ್ರಾಕ್ಟೀಸ್ ಮಾಡಿಸಲಾಗ್ತದೆ. ಅವರ ಸಮಸ್ಯೆಗಳಿಗೆ ಪರಿಹಾರ ಹೇಳಲಾಗ್ತದೆ. ಯಾರಾದ್ರೂ ಪ್ರಶ್ನೆಗಳಿದ್ರೆ ಅದಕ್ಕೆ ಉತ್ತರಗಳಿರ್ತದೆ, ಚಿಂತನೆಗಳೆಲ್ಲ ನಡೀತವೆ. ಈಗ ಅವರು ಯಾರು ತಮ್ಮ ಕ್ಲಾಸಿಗೆ ಬರೋರಿಗೆ ತಾವು ಮುಖ್ಯವಾಗಿ ಹೇಳುವಂಥದ್ದು, ಆಧ್ಯಾತ್ಮಿಕ ಶಿಕ್ಷಣ ಪಡ್ಕೊಳ್ಳಿ, ಮುಂದೆ ಮದುವೆ ಆಗ್ಬೋದು, ಸಂಸಾರವನ್ನು ಕೂಡ ಮಾಡ್ಬೋದು ಅಂತ ಹೇಳ್ತೀನಿ ವಿನಃ ತಾವೆಲ್ಲ ಮದುವೆ ಆಗಬೇಡಿ ಅಂತ ಎಲ್ಲೂ ಹೇಳೋದಿಲ್ಲ. ಸರಿ. 2ನೇ ವಿಚಾರ ಅಂತಂದ್ರೆ ಅದಕ್ಕೇನಾದ್ರು ಫೀಸ್ ಇರುತ್ತಾ? ಇಷ್ಟು ಹಣ ಕೊಡಬೇಕು, ನಿಮ್ಮ ತಿಂಗಳಕ್ಕೆ ಇಷ್ಟು ಕೊಡಬೇಕು ಅಂತ, ಆ ಥರನೇ ಇರುತ್ತಾ? ಆಶ್ರಮಕ್ಕೆ ಬರುವವರಿಗೆ ಅಥವಾ ನಮ್ಮ ಹಾಗೆ ಡೆಡಿಕೇಟ್ ಆಗುವವರಿಗೆ ಯಾರಿಗೂ ಯಾವುದೇ ಫೀಸ್ ಇಲ್ಲ. ಡೆಡಿಕೇಟ್ ಆಗುವವರಿಗೆ ಮುಖ್ಯವಾಗಿ ಅವರಿಗೆ ಮನಸ್ಥಿತಿ ಇರಬೇಕಾಗ್ತದೆ. ಅವರಾಗಿ ನಿರ್ಣಯ ಮಾಡಬೇಕು. 18 ವರ್ಷ ಮೇಲ್ಪಟ್ಟವರು ಅವರಾಗಿ ನಿರ್ಣಯ ಮಾಡಬೇಕು. ಅವ್ರದ್ದು ಸ್ವ ಇಚ್ಛೆಯಿಂದ ಒಂದು ಪತ್ರ ಬೇಕಾಗ್ತದೆ, ನಾನೇ ಡೆಡಿಕೇಟ್ ಆಗ್ತಾ ಇದ್ದೇನೆ ಸ್ವ ಇಚ್ಛೆಯಿಂದ. ಇನ್ನೊಂದು ಪೇರೆಂಟ್ಸ್ ಇಂದ ಒಂದು ಪತ್ರ ಬೇಕಾಗ್ತದೆ. ಅವೆಲ್ಲ ಇಲ್ಲದೆ ಯಾರನ್ನೂ ಮಾಡ್ಕೊಳ್ಳಲ್ಲ. ಮತ್ತೆ ಮನೆಯಿಂದ ಬರುವವರಿಗೆ ಯಾವ ಕಂಡೀಷನ್ ಇಲ್ಲ, ಯಾವ ಫೀಸ್ ಇಲ್ಲ.
ನಾವು ಯಾರಿಗೂ ಯಾವುದು ಫೀಸ್ ಇರಲ್ಲ, ಅಥವಾ ಯಾರ ಹತ್ರನೂ ಸಾಮಾನ್ಯವಾಗಿ ನೀವು ಚಂದ ಕೊಡಿ ಅಂತ ಯಾರ ಹತ್ರ ಹೋದಂಥ ಉದಾಹರಣೆಗಳು ತೀರ ಕಡಿಮೆ. ನಮ್ಮ ಆಶ್ರಮದಲ್ಲಿ ಒಂದು ಭಂಡಾರ, ಒಂದು ಹುಂಡಿ ಇಟ್ಟಿರ್ತೇವೆ. ಯಾರು ಸ್ವಇಚ್ಛೆಯಿಂದ ಇಷ್ಟ ಆಗ್ತದೋ ಅದರಲ್ಲಿ ಅವರು ಸೇವೆ ಮಾಡ್ತಾರೆ. ಅದರಿಂದಲೇ ನಮ್ಮ ಸಂಸ್ಥೆ ನಡೀತದೆ. ಅಂದರೆ ಈ ಖರ್ಚು ವೆಚ್ಚಗಳನ್ನು ಅಲ್ಲಿ ಬಂದಂತಹ ಭಕ್ತರು ಅಥವಾ ತಮ್ಮ ಶಿಷ್ಯರು ಕೊಡುವಂಥ ಕಾರ್ಯಕ್ರಮ ಆ ಒಂದು ಹಣದಿಂದನೇ ಕಾರ್ಯಕ್ರಮಗಳನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಿ. ತಮ್ಮ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಕೇವಲ ಧ್ಯಾನವನ್ನು ಮಾತ್ರ ಕಲಿಸ್ತೀರೋ ಅಥವಾ ಯೋಗಾಸನವನ್ನು ಕೂಡ ಕಲಿಸುವಂಥ ಕೆಲಸ ಆಗ್ತಾ ಇದೆಯೋ? ಆಕ್ಚುಲಿ ಮೂಲವಾಗಿ ನಾವು ಕಲಿಸುವುದು ಗೀತಾವರ್ಣಿತ ರಾಜಯೋಗ. ಇಡೀ ವರ್ಷ ನಾವು ಅದನ್ನೇ ಕಲಿಸ್ತೇವೆ, ಅದನ್ನೇ ಪ್ರಾಕ್ಟೀಸ್ ಮಾಡ್ತೇವೆ. ಆದ್ರೆ ಇತ್ತೀಚೆಗೆ ಈಶ್ವರಿ ವಿಶ್ವವಿದ್ಯಾಲಯ ಸುಮಾರು ಒಂದು 15-20 ವರ್ಷಗಳಿಂದ ಪ್ರತಿ ವರ್ಷವೂ ಸಹ ನಾವೇನ್ ಮಾಡ್ತಿದ್ವಿ, ಮೊದಲಿನಿಂದಲೂ ಸಹ ಒಂದು ತಿಂಗಳು ಹೀಗೆ ಯೋಗಾಸನಗಳನ್ನ ಕಲಿಸುವಂತ ಪ್ರಾಕ್ಟೀಸ್, ಶಾರೀರಿಕವಾಗಿ ಜೊತೆಗೆ ಪ್ರಾಣಾಯಾಮಗಳು, ಅದಕ್ಕೆ ಪೂರಕವಾಗಿ ಕಲಿಸುವಂತ ಸೂಕ್ಷ್ಮ ವ್ಯಾಯಾಮಗಳನ್ನ ಕಲಿಸ್ತೇವೆ. ಆಮೇಲೆ ಇತ್ತೀಚೆಗೆ ಯಾವಾಗಿನಿಂದ ಜೂನ್ ತಿಂಗಳು, ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿವಸ ಅನೌನ್ಸ್ ಆದಾಗಿನಿಂದ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ನಮ್ಮೆಲ್ಲ ಬ್ರಾಂಚ್ಗಳಲ್ಲಿ ಯೋಗಾಸನಗಳನ್ನ ಪುಕ್ಕಟಿಯಾಗಿ ಕಲಿಸಲಾಗ್ತದೆ. ಮತ್ತು ಹೆಚ್ಚಿನ ಬ್ರಾಂಚ್ಗಳಲ್ಲಿ ಪ್ರತಿದಿನ ಅದನ್ನ ಪ್ರಾಕ್ಟೀಸು ಮಾಡ್ತಾರೆ. ಯಾರಿಗೆ ಆಸಕ್ತಿ ಇದೆ ಅವರೆಲ್ಲ ಪ್ರತಿದಿನ ಬಂದು ಅರ್ಧ ಮುಕ್ಕಾಲು ಗಂಟೆ ಸಂಘಟಿತರಾಗಿ ಕೆಲವರು ಸೂಕ್ಷ್ಮ ವ್ಯಾಯಾಮಗಳನ್ನ ಕೆಲವು ಕೇಂದ್ರಗಳಲ್ಲಿ, ಇನ್ನು ಕೆಲವರು ಯೋಗಾಸನಗಳನ್ನು ಸಹ ಪ್ರಾಕ್ಟೀಸ್ ಮಾಡ್ತಾರೆ. ಅಂದ್ರೆ ಪ್ರತಿದಿನ ಕಲಿಸೋದಿಲ್ಲ, ವರ್ಷದಲ್ಲಿ ಒಂದ್ಸಲ ನಾವು ಅದನ್ನ ಖಂಡಿತವಾಗಿಯೂ ಕಲಿಸ್ತೇವೆ. ಮತ್ತು ಅದಕ್ಕೆ ಹೆಚ್ಚಿಗೆ ಎಸ್ಪೆಷಲಿ ಮ್ಯೂಸಿಕಲ್ ಎಕ್ಸಸೈಸ್ಗೆ ನಾವು ಹೆಚ್ಚಿಗೆ ಇವತ್ತಿನ ದಿನಗಳಲ್ಲಿ ಪ್ರಾಮಿನೆನ್ಸ್ ಕೊಡ್ತಾ ಇದ್ದೇವೆ. ಅದರಿಂದಾಗಿ ಜನ ಆಸಕ್ತಿಯಿಂದ ಅದನ್ನ ಮಾಡ್ತಾರೆ. ಹಾಗಾಗಿ ಡಯಾಬಿಟೀಸ್ ನಂತ ಕಾಯಿಲೆಗಳಿಗೆ ಅದು ಬಹಳ ಹೆಲ್ಪ್ಫುಲ್ ಆಗ್ತದೆ ಅಂತ ನಮ್ಮ ಸಂಸ್ಥೆಯಲ್ಲಿ ಒಂದು ಮೆಡಿಕಲ್ ವಿಂಗ್ ಅಂತ ಇದೆ. ಮೆಡಿಕಲ್ ವಿಂಗ್ ನವರು ಆ ಮ್ಯೂಸಿಕಲ್ ಎಕ್ಸಸೈಸ್ ಅನ್ನ ಪ್ರಮೋಟ್ ಮಾಡ್ತಾರೆ. ಅದನ್ನ ನಾವು ಸ್ವಲ್ಪ ದಿನ ಸಂಘಟಿತವಾಗಿ ಕಲಿಸಿ ನಂತರ ಅವರೆಲ್ಲರಿಗೂ ಆ ಲಿಂಕ್ ಕೊಡ್ತೇವೆ. ಮನೆಯಲ್ಲಿ ಅವರು ಮೊಬೈಲ್ ಅನ್ನು ಆನ್ ಮಾಡಿಕೊಂಡು ಅದನ್ನ ನೋಡ್ಕೊಂಡು ಹೆಚ್ಚಿನ ಜನ ಎಲ್ಲರೂ ಮಾಡ್ತಾರೆ. ಈಗ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ತಾವು ಧ್ಯಾನವನ್ನು ಹೇಳ್ಕೊಡ್ತೀರಿ. ಪ್ರತಿ ವರ್ಷ ಪ್ರತಿ ವರ್ಷಕ್ಕೆ ಒಮ್ಮೆ ಜೂನ್ ತಿಂಗಳಲ್ಲಿ ಯೋಗವನ್ನು ಕೂಡ ಹೇಳ್ಕೊಡ್ತೀರಿ. ಅದು ಬಿಟ್ಟು ಯಾವ್ಯಾವ ರೀತಿಯ ಆ್ಯಕ್ಟಿವಿಟೀಸನ್ನು ತಾವು ಕಲಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ? ಈಶ್ವರಿ ವಿಶ್ವವಿದ್ಯಾಲಯದ ಒಂದು ಸೋದರ ಸಂಸ್ಥೆ ಇದೆ, ರಾಜಯೋಗ ಎಜುಕೇಶನ್ ಅಂಡ್ ರಿಸರ್ಚ್ ಫೌಂಡೇಶನ್ ಅಂತ. ಆ ಸೋದರ ಸಂಸ್ಥೆಯಲ್ಲಿ ಒಂದು 20 ವಿಭಾಗಗಳಿದೆ. ಅಡ್ಮಿನಿಸ್ಟ್ರೇಟರ್ಸ್ ವಿಂಗ್, ರೂರಲ್ ವಿಂಗ್, ಮೆಡಿಕಲ್ ವಿಂಗ್, ಎಜುಕೇಶನ್ ವಿಂಗ್, ಎಲ್ಲ ವಿಭಾಗ, ಈವನ್ ಪೊಲಿಟಿಕಲ್ ವಿಂಗ್ ಇದೆ. ಆ ಎಲ್ಲ ವಿಭಾಗದವರಿಗೆ ನಾವು ಟ್ರೈನಿಂಗ್ ಕೊಡುವ ಕೆಲಸವನ್ನ ಇವತ್ತು ಬಹಳ ಸಂತೋಷವಾಗಿ, ಅಂದ್ರೆ ಕೇಂದ್ರ ಸರ್ಕಾರದ ಜೊತೆಗೆ ನಮ್ದು MOU ಇದೆ. ನಶಾಮುಕ್ತ ಅಭಿಯಾನದಲ್ಲಿ ಇರಬಹುದು, ಸಾಮಾಜಿಕ ಆರೋಗ್ಯ. ನಮ್ಮ ಸಂಸ್ಥೆಯ ಚೀಫ್ ಆಗಿದ್ದ ದಾದಿ ಜಾನಕಿಜಿ ಅವರು ಸ್ವಚ್ಛತಾ ಅಭಿಯಾನದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು. ಹೀಗೆ ಸರ್ಕಾರದ ಜೊತೆಗೂ ನಾವು ಅನೇಕ ಕಾರ್ಯಗಳನ್ನ ಮಾಡ್ತೇವೆ. ಎಸ್ಪೆಷಲಿ ರೂರಲ್ ಡೆವಲಪ್ಮೆಂಟ್ ವಿಂಗ್ ನಲ್ಲಿ ಗೋಕುಲ್ ಗ್ರಾಮ್ ಅಂತ ಒಂದು ಪರಿಕಲ್ಪನೆ ಇದೆ. ಪ್ರತಿ ಹಳ್ಳಿಯನ್ನ ಸ್ವಚ್ಛ ಚಟಗಳಿಂದ ಮುಕ್ತ ಮಾಡುವಂತಹ ಉದ್ದೇಶ, ಅದರಲ್ಲೆಲ್ಲ ತೊಡಗಿಸಿಕೊಂಡಿದ್ದೇವೆ. ಅದರ ಜೊತೆಗೆ ಎಸ್ಪೆಷಲಿ ನಾವು ಟೀಚರ್ಸ್ಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮತ್ತು ಮಾರಲ್ ಎಜುಕೇಶನ್ ಅಂತ ಒಂದು ಟ್ರೈನಿಂಗ್ ಅನ್ನ ಮಾಡ್ತೇವೆ. ಇಲ್ಲೇ ಯಲ್ಲಾಪುರದಲ್ಲಿ ತುಂಬಾ ವರ್ಷಗಳಿಂದ ನಾವು ಎಲ್ಲ ಆನ್ ಸರ್ವಿಸ್ ಟೀಚರ್ಸ್ಗೆ, ಲಕ್ಷಾಂತರ ಜನ ಟೀಚರ್ಸ್ಗೆ ಆ ಟ್ರೈನಿಂಗ್ ಗಳನ್ನ ಕೊಟ್ಟಿದ್ದೇವೆ, ಈಗಲೂ ಸಹ ಕೊಡ್ತಾ ಇದ್ದೇವೆ. ಅದಲ್ಲದೆ ಮಕ್ಕಳಿಗೋಸ್ಕರ ಸಮರ್ ಕ್ಯಾಂಪ್ಸ್ ಅನ್ನ, ಹಾಲಿಡೇ ಕ್ಯಾಂಪ್ಗಳನ್ನ ಮಾಡ್ತೇವೆ. ಮಹಿಳೆಯರಿಗೆ ಸಶಕ್ತೀಕರಣಕ್ಕಾಗಿ ಜಾಗೃತಿ ಅಭಿಯಾನಗಳನ್ನ ಮಾಡ್ತೇವೆ. ಬಹಳ ಮುಖ್ಯವಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅನ್ನ ಎಲ್ಲ ವರ್ಗದವರಿಗೂ ಮಾಡ್ತೇವೆ. ಅಫಿಷಿಯಲ್ಸ್ಗಿರ್ಬೋದು, ಪೊಲಿಟಿಷಿಯನ್ಸ್ಗಿರ್ಬೋದು, ಎಲ್ಲರಿಗೂ ಸಹ. ಮತ್ತೀಗ ಭಗವದ್ಗೀತೆ ಅಂತ ವಿಷಯವನ್ನ ವರ್ತಮಾನ ಜೀವನಕ್ಕೆ ಅದರ ಉಪಯೋಗ ಏನು ಎನ್ನುವುದರ ವಿಷಯದಲ್ಲಿಯೂ ಮಾರ್ಗದರ್ಶನವನ್ನ ಕೊಡ್ತೇವೆ. ಮತ್ತೆ ಅವಶ್ಯಕ ಇರುವಂತಹವರಿಗೆ ಎಷ್ಟೋ ಸಲ ಕೌನ್ಸಿಲಿಂಗ್ ಅನ್ನ ಮಾಡ್ತೇವೆ. ಈಗ ಧ್ಯಾನದಿಂದ ಅಥವಾ ಮೆಡಿಸಿನ್ ನಿಂದ ಅವರಿಗೆ ಪರಿಹಾರ ಸಿಗದಿದ್ದಾಗ ಸ್ವಲ್ಪ ಅವರಿಗೆ ಸಿಟ್ಟಿಂಗ್ಸ್ ಅನ್ನ ಮಾಡಿ ಮಾರ್ಗದರ್ಶನ ಮಾಡ್ತಾ, ಈಗ ಉದಾಹರಣೆ ಹೇಳ್ಬೇಕಂದ್ರೆ ಕಳೆದ ವರ್ಷ ನನ್ನ ಹತ್ರ ಒಂದು ಹುಡುಗ ಬಂದಿದ್ದ. ಆ ಹುಡುಗನಿಗೆ ತುಂಬಾ ಸಿಟ್ಟು, 8-9 ವರ್ಷದ ಹುಡುಗ. ಅವನು ಸಿಟ್ಟಲ್ಲಿ ಮನೆಯಲ್ಲಿ ಮೊಬೈಲ್ ಒಡೆಯುವುದು, ಸಿಟ್ಟಿಗೆದ್ದ ಅವನು ಏನ್ ಮಾಡ್ದ, ಪೇಪರ್ ವೇಟ್ ಇಂದ ಅವ್ರ ಟೀಚರ್ ಮೂಗು ಹೊಡೆದು ಬಿಟ್ಟಿದ್ದ. ಅದು ಪರಿಸ್ಥಿತಿ ಹದಗೆಟ್ಟು ಶಾಲೆಯಿಂದ ಹೊರ ಹಾಕುವ ಪರಿಸ್ಥಿತಿ ಬಂದಾಗ ಯಾರು ನಮ್ಮ ಹತ್ರ ರೆಫರ್ ಮಾಡಿದ್ರು. ಆ ಹುಡುಗ ಆಕ್ಚುಲಿ ಕಮ್ಯುನಿಟಿಯಿಂದ ಕ್ರಿಶ್ಚಿಯನ್. ಈಗ ಒಂದು ಸನಾತನ ಸಂಸ್ಕೃತಿಯವ್ರಿಗಾದ್ರೆ ಒಂದು ಸಂಸ್ಕಾರ ಇರುತ್ತೆ, ಅವ್ರಿಗೆ ಹೇಳುವುದು ಸುಲಭವಾಗುತ್ತೆ. ಆದ್ರೂ ಸಹ ನಾ ಹುಡುಗನಿಗೆ 2 ಚಾಯ್ಸ್ ಕೊಟ್ಟೆ. ಒಂದು, ದೀಪ ಧ್ಯಾನ ಮಾಡ್ಬೇಕು. ನಮ್ಮ ಸಂಸ್ಕೃತಿಯಲ್ಲಿ ಏನು, ಪತಂಜಲಿ ಯೋಗದಲ್ಲಿ ತ್ರಾಟಕ ಅಂತ ಮಾಡ್ತೇವೆ ನಾವು, ಜ್ಯೋತಿ ತ್ರಾಟಕ. ಅದನ್ನ ಸ್ವಲ್ಪ ಬದಲಾಯಿಸಿ ದೀಪ ಧ್ಯಾನ. ಈಗ ಒಂದು ಕ್ಯಾಂಡಲ್ ನೋಡ್ತಾ ಕೂತ್ಕೊಂಡು ನೀನ್ ಧ್ಯಾನ ಮಾಡು ಅಂತ. ಅದ್ರ ಜೊತೆಗೆ ನೀನ್ ಸಿಟ್ಟು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬಹುದು, ಒಂದು ಫುಟ್ಬಾಲ್ ಕ್ಲಾಸ್ ಜಾಯಿನ್ ಮಾಡು, ಇಲ್ಲ ತಬ್ಲಾ ಕ್ಲಾಸ್ ಜಾಯಿನ್ ಮಾಡು ಅಂದೆ. ಅವ್ನು ತಬ್ಲಾ ಕ್ಲಾಸ್ ಜಾಯಿನ್ ಮಾಡಿದ.
ಪರಿಣಾಮ ಇವತ್ತು ಒಳ್ಳೆ ತಬಲ ಬಾರಿಸ್ತಾನೆ, ಅವ್ನ್ ಸಿಟ್ ಕಂಟ್ರೋಲ್ ಆಗಿದೆ, ಧ್ಯಾನನೂ ಮಾಡ್ತಿದ್ದಾನೆ, ಅಂದ್ರೆ ದೀಪ ಧ್ಯಾನವನ್ನ ಕಂಟಿನ್ಯೂ ಮಾಡ್ತಿದ್ದಾನೆ. ಇದರಿಂದ ತುಂಬಾ ಜನರಿಗೆ ಪ್ರೇರಣೆ ಸಿಗ್ತದೆ. ಹಾಗೆ ನಮ್ಮ ಅಕ್ಕಂದ್ರು ಹಳ್ಳಿಗಳಲ್ಲಿ ಚಟಗಳನ್ನ ಬಿಡಿಸುವುದರಲ್ಲಿ ನಾವು ಶಿರ್ಸಿಯಲ್ಲೂ ತುಂಬಾ ಮಾಡ್ತಿದ್ದೇವೆ ಅದನ್ನ. ಅವೇರ್ನೆಸ್ ಕ್ಯಾಂಪ್ಗಳನ್ನ ಶಾಲೆ ಕಾಲೇಜುಗಳಿಗೆ, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ನಲ್ಲಿ ಹೋಗಿ ಮಕ್ಕಳಲ್ಲಿ ಚಟಗಳು ಅಥವಾ ವ್ಯಸನಗಳಿಂದ ಮುಕ್ತರಾಗುವುದು, ಮನೋಬಲವನ್ನ ಹೆಚ್ಚಿಸುವಂತಹ ಕೆಲಸ, ಅದಕ್ಕೆ ಬೇಕಾದಂತಹ ಮಾರ್ಗದರ್ಶನ, ಇಂಥದ್ದನ್ನ ನಾವು ಎಲ್ಲಾ ಹಂತದಲ್ಲಿ, ಅಂದ್ರೆ ಹಳ್ಳಿಯಿಂದ ಹಿಡಿದು ದಿಲ್ಲಿಯ ತನಕ, ಈವನ್ ನಮ್ಮ ಸೈನ್ಯದಲ್ಲಿಯೂ ಸಹ ಸೈನಿಕರಿಗೆ, ಆಫೀಸರ್ಸ್ಗೆ ಅಂತಹ ಟ್ರೈನಿಂಗ್ ಗಳನ್ನ ನಾವು ಮಾಡ್ತಾನೆ ಇದ್ದೇವೆ. ಸಂಸ್ಥೆ ಅದನ್ನ ತುಂಬಾ ಅವ್ಯಾಹತವಾಗಿ ನಡೆಸ್ತಾನೆ ಇದೆ. ಮತ್ತೆ ಯಾವುದೇ ಪ್ರಾಫಿಟ್ ಇಲ್ಲದೆ, ಏನು ಲಾಭವನ್ನ ನಿರೀಕ್ಷಿಸದೆ ಮಾಡ್ತಾ ಇದ್ದೇವೆ. ಈಗ ಒಬ್ಬ ವ್ಯಕ್ತಿ ಆತನ ಲೌಕಿಕ ಜೀವನದಲ್ಲಿದ್ದು ದಿನಕ್ಕೆ ಎಷ್ಟು ಸಮಯವನ್ನು ಕೊಟ್ಟರೆ ಬ್ರಹ್ಮಕುಮಾರಿಯ ತಮ್ಮ ಶಾಖೆಗೆ ಬಂದರೆ ಎಷ್ಟು ಸಮಯವನ್ನು ಕೊಟ್ಟರೆ ಆಧ್ಯಾತ್ಮಿಕವಾದಂಥ ಒಂದು ಆನಂದವನ್ನು ಪಡಿಬೋದು, ಸಮಸ್ಯೆಯಿಂದ ಆತ ವಿಮುಖನಾಗ್ಬೋದು ಅಂತ ತಾವು ಹೇಳ್ತೀರಿ? ಮಿನಿಮಮ್ ಅಂದರೆ ಅವನು ಬೇರೆ ಕೆಲಸ ಇರುತ್ತೆ, ಒಂದು ಯಾವುದೋ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಯಾವುದೋ ಒಂದು ಅಂಗಡಿ ಇರುತ್ತೆ, ಈ ರೀತಿ ಇದ್ದಾಗ ಅವನು ಎಷ್ಟು ಸಮಯ ಮಿನಿಮಮ್ ಇಷ್ಟು ಟೈಮ್ ಅಂತ ಇರುತ್ತಲ್ಲ, ಇಷ್ಟು ಟೈಮ್ ಕೊಡಲೇಬೇಕು ಅಂತ ಕೇಳ್ತಾ ಇದ್ದೆ. ಆಕ್ಚುಲಿ ಕ್ಲಾಸಸ್ ಟೈಮ್ 1 ತಾಸು ಇರುತ್ತದೆ, 1 ಗಂಟೆ. ಅಷ್ಟೊತ್ತಾದ್ರೂ ಅವ್ರು ಕೂತ್ಕೊಂಡು ಅವತ್ತಿನ ಚಿಂತನೆಯನ್ನ ಕೇಳಿದ್ರೆ, ಈಗ ಎಷ್ಟೋ ಸಲ ಮನುಷ್ಯ ಒಂದು ಹಂತಕ್ಕೆ ಬಂದ್ಮೇಲೆ ಯಾರ ಮಾತನ್ನು ಕೇಳಲ್ಲ ಅವನು. ಆ ಸಮಯದಲ್ಲಿ ಆ ಪರಮಾತ್ಮನ ಮಹಾವಾಕ್ಯಗಳು ಅಂತ ನಾವೇನು ಮುರುಳಿ ಅಂತ ಹೇಳ್ತೇವೆ, ಅದನ್ನ ದಿನ ಓದ್ಲಾಗುತ್ತೆ. ಅದರಲ್ಲಿ ನಾನು ನೀವು ಹೇಳಲಾಗದಿರುವ ಕೆಲವು ವಿಷಯಗಳನ್ನ ಪರಮಾತ್ಮ ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡ್ಕೊಡ್ತಾರೆ. ಅದು ಹೌದು, ನನಗೆ ಇದು ಬೇಕು ಅಂತ ಅನ್ಸುತ್ತೆ, ಆ ಎನ್ವಿರಾನ್ಮೆಂಟ್ ಆಗಿರುತ್ತೆ, ಅವರಲ್ಲಿ ಪರಿವರ್ತನೆ ಆಗುತ್ತೆ. ಅದಕ್ಕಾಗಿ ಆ ಕ್ಲಾಸಸ್ ಅನ್ನ ಅಟೆಂಡ್ ಮಾಡುವುದು ತುಂಬಾ ಅವಶ್ಯಕ. ಅದನ್ನ ಮಾಡಿದಾಗ ಅವನಿಗೆ ತನ್ನ ಮನೋಬಲವನ್ನ ಹೆಚ್ಚಿಸಿಕೊಳ್ಳುವಂತಹ ಧೈರ್ಯ, ಸಾಮರ್ಥ್ಯ ಬರುತ್ತೆ. ಅದ್ರ ಆಚೆಗೆ ಒಂದ್ ಸ್ವಲ್ಪ ತನ್ಮೇಲೆ ತಾನು ಕೆಲಸ ಮಾಡ್ಬೇಕು. ಮನೆಯಲ್ಲಿದ್ದಾಗ ಸ್ವಲ್ಪ ಬೇಗ ಎದ್ದು ಒಂದು 15 ನಿಮಿಷ, ಅರ್ಧ ಗಂಟೆ ಆದ್ರೂ ಧ್ಯಾನ ಮಾಡುವುದಿರ್ಬೋದು, ಅಥವಾ ಕೆಲಸ ಕಾರ್ಯಗಳನ್ನ ಮಾಡುವಾಗ ಸಿಟ್ಟನ್ನ ಸ್ವಲ್ಪ ನಿಯಂತ್ರಿಸುವುದ ಕೆಲಸವನ್ನಾಗಿರ್ಬೋದು, ಅಥವಾ ಪಟಾರ್ ಅಂತ ಯಾರಿಗೂ ಮುಖದ ಮೇಲೆ ಮಾತಾಡದೇ ಇರುವುದು, ಈ ರೀತಿಯ ಸ್ವಭಾವ ಪರಿವರ್ತನೆಯನ್ನ ಕಡೆಗೆ ಸ್ವಲ್ಪ ಅಟೆನ್ಷನ್ ಅನ್ನ ಕೊಡ್ತಾ ಹೋಗ್ಬೇಕಾಗುತ್ತೆ. ಆದ್ರೆ 1 ತಾಸಾದ್ರೂ ಅವರು ಬಂದ್ರೆ ಹೆಚ್ಚು ಪ್ರಯೋಜನವಾಗುತ್ತೆ. ಈಗ ಸಿರ್ಸಿಯಲ್ಲಿ ತಮ್ಮ ಶಾಖೆ ಎಲ್ಲಿದೆ, ಎಲ್ಲಿ ಬರಬೇಕು, ತಮ್ಮನ್ನು ಎಲ್ಲಿ ಸಂಪರ್ಕ ಮಾಡಬೇಕು? ಶಿರ್ಸಿಯಲ್ಲಿ ನಮ್ಮ ಸೇವಾ ಕೇಂದ್ರ ಚರ್ಚ್ ರಸ್ತೆಯಿಂದ ಕೆಳಗೆ ಸಿಪಿ ಬಜಾರ್ಗೆ ಹೋಗುವಂತಹ ಮಾರ್ಗ, ಅದಕ್ಕೆ ಈಶ್ವರಿಯ ಮಾರ್ಗ ಅಂತ ಹೇಳ್ತೇವೆ ನಾವು, ಅಲ್ಲಿದೆ. ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ಡಾಕ್ಟರ್ ಶಾಂತಾ ಭಟ್ ಅವರ ಆಸ್ಪತ್ರೆಯ ಕ್ಯಾಂಪಸ್ ನಲ್ಲಿದೆ. ಅಲ್ಲಿ ಅಕ್ಕಂದ್ರಿ ಯಾವಾಗ್ಲೂ ಇರ್ತೇವೆ. ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಯಾವಾಗ್ಲೂ ಬಂದು ಬೆಲ್ ಮಾಡ್ಬೋದು. ಒಳಗಡೆ ಅಕ್ಕಂದ್ರಿ ಇರ್ತಾರೆ, ಅಟೆಂಡ್ ಮಾಡ್ತಾರೆ. ಮತ್ತೆ ನಿಮಗೆ ಅನುಕೂಲವಾದ ಸಮಯ, ಈಗ ನೀವು ಬೆಳಿಗ್ಗೆನೇ ಬರಬೇಕು, ಸಂಜೆ ಬರ್ಬೇಕಂತಿಲ್ಲ. ಹಳ್ಳಿಯಿಂದ ಬರುವವರು ಇರ್ತಾರೆ, ಅಥವಾ ವಿದ್ಯಾರ್ಥಿಗಳು ಇರ್ತಾರೆ, ಅಥವಾ ಯಾರೋ ಮನೆಯಲ್ಲಿ ಸ್ವಲ್ಪ ಮಧ್ಯ ಸಮಯ ಇರುವವರು, ಅವರ ಸಮಯಕ್ಕನುಸಾರವಾಗಿ ಅವರಿಗೆ 7 ದಿನಗಳ ಪಾಠವನ್ನ ಹೇಳುವಂತಹ ವ್ಯವಸ್ಥೆಯನ್ನ ಮಾಡಲಾಗ್ತದೆ. ಅಂದ್ರೆ ಈ ಸಮಯ ಅಂತ ಇಲ್ಲ, ಅವ್ರು ಯಾವ ಟೈಮ್ ಆಗತ್ತೋ ಆ ಟೈಮ್ ಬಂದ್ರು ತಾವು ಅವರಿಗೆ ಕಲಿಸೋ ಒಂದು ಇದನ್ನ ಮಾಡ್ತಾ ಇದ್ದೀರಿ. ಸಿರ್ಸಿ ಬಿಟ್ಟು ನಮ್ಮ ಜಿಲ್ಲೆಯಲ್ಲಿ ಮತ್ತೆ ಯಾವ್ಯಾವ ತಾಲೂಕಲ್ಲಿದೆ? ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿದೆ. ಇನ್ನು ತಾಲೂಕು ಅಲ್ಲದೆ ಇರುವ ಕೇಂದ್ರಗಳಲ್ಲಿಯೂ ಸಹ ನಾವು ನೋಡ್ತೇವೆ. ಗೋಕರ್ಣದಲ್ಲಿಯೂ ಇದೆ, ಬನವಾಸಿಯಲ್ಲಿಯೂ ಇದೆ. ಹೀಗೆ ನಮ್ಮ ಜಿಲ್ಲೆಯ 12 ತಾಲೂಕುಗಳು, ಪೂರ್ಣ 12 ತಾಲೂಕುಗಳಲ್ಲಿ ಎಲ್ಲ ಕಡೆಯೂ ಸಹ ಈಶ್ವರ ವಿಶ್ವವಿದ್ಯಾಲಯದ ಕೇಂದ್ರಗಳಿದೆ. ಅಲ್ಲದೆ ಬನವಾಸಿ, ಗೋಕರ್ಣ ಹೀಗೆ ಮುಖ್ಯ ಕೇಂದ್ರಗಳಲ್ಲಿಯೂ ಸಹ ಈಶ್ವರ ವಿಶ್ವವಿದ್ಯಾಲಯದ ಕೇಂದ್ರಗಳು ನಡೀತಾ ಇದ್ದಾವೆ. ಮಂಚಿಕೇರಿ ಅಂತ ಊರಲ್ಲೂ ಸಹ ನಡೀತದೆ. ಓಕೆ, ಒಂದು ಕೊನೆಯ ಪ್ರಶ್ನೆ. ತಾವು ಇಷ್ಟು ವರ್ಷಗಳ ಕಾಲ ಶ್ವೇತವಸ್ತ್ರಧಾರಿಯಾಗಿ ಆಧ್ಯಾತ್ಮಿಕವಾದಂತಹ ಒಂದು ಕೆಲಸಕ್ಕಾಗಿ ತಮ್ಮ ಜೀವವನ್ನು ಮುಡಿಪಾಗಿಟ್ಟು ಸಾವಿರಾರು ಜನಕ್ಕೆ ಆಧ್ಯಾತ್ಮಿಕವಾದಂಥ ಒಂದು ಶಕ್ತಿಯನ್ನು ತುಂಬಿದ್ದೀರಿ, ಆಧ್ಯಾತ್ಮಿಕವಾದ ಬೋಧನೆ ಮಾಡಿದ್ದೀರಿ. ನಿಮ್ಗೆ ಎಲ್ಲೋ ಒಂದು ಕಡೆ ಕಾಣಿಸುತ್ತಾ? ಅಥವಾ ಯಾಕೆಂದರೆ ನೀವು ಎಷ್ಟೋ ಜನ ಸ್ನೇಹಿತರು ಇವತ್ತಿನ ದಿವಸ ಅವರು ಮದುವೆ ಆಗಿದ್ದಾರೆ, ಅವರು ಮಕ್ಕಳು ಮೊಮ್ಮಕ್ಕಳು ಜೊತೆ ಅವರು ಸಂತೋಷವಾಗಿದ್ದಾರೆ. ನಾನು ಇದಕ್ಕೆ ಯಾಕೆ ಬಂದೆ, ಅಥವಾ ನಾನು ಹಾಗೆ ಇರ್ಬೋದಾಗಿತ್ತು ಅನ್ನೋ ಥರ ಯಾವತ್ತಾದರೂ ನಿಮಗೆ ಆ ರೀತಿ ಅನಿಸಿದ್ಯಾ ಅಂತ ನಾನು ಕೇಳ್ತಾ ಇದ್ದೆ, ತಪ್ಪು ತಿಳ್ಕೊಬಾರ್ದು. ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ನಾನು ಸಮರ್ಪಿತವಾಗುವಾಗಲೇ ಸಾಕಷ್ಟು ಸಾಮಾಜಿಕ ಅಥವಾ ಕೌಟುಂಬಿಕವಾಗಿ ಎಲ್ಲರನ್ನ ಒಪ್ಪಿಸಿ ಬರುವಾಗಲೇ ಸಾಕಷ್ಟು ಒಂದು ರೀತಿ ಹೋರಾಟ ಮಾಡಬೇಕಾಯ್ತು. ನಾನು ಒಟ್ಟು ಕುಟುಂಬದಿಂದ ಬಂದವಳು. ಮನೆಯಲ್ಲಿ ಚಿಕ್ಕಪ್ಪ ಪ್ರಮುಖರಾಗಿದ್ರು. ಈಚೆ ಕಡೆ ನಮ್ಮ ಅಜ್ಜಿ, ತಾಯಿಯ ತಾಯಿ ಆಗಿನ ಕಾಲದಲ್ಲಿಯೇ ನೌಕರಿ ಮಾಡಿದವರು.
ಅದಕ್ಕೆ ಅವರ ಮನಸ್ಥಿತಿ ಏನ್ ಹೇಳ್ತಿತ್ತು ಅಂದ್ರೆ ನೀನ್ ಬೇಕಾದ ದಾರಿಗೆ ಹೋಗು, ಅದ್ರ ಮೊದಲು ನೌಕರಿ ಮಾಡು, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ. ಹೆಣ್ಣು ಮಕ್ಕಳು ಯಾರ ಮುಂದೆ ಕೈ ಒಡ್ಡಬಾರ್ದು. ಮತ್ತೆ ನಾನು ಈ ಸಂಸ್ಥೆನ ಜಾಯಿನ್ ಆಗುವಾಗ ನಾನು SLC ಮುಗಿಸಿದ್ದೆ, ನನಗೆ ಒಳ್ಳೆ ಮಾರ್ಕ್ಸ್ ಇತ್ತು, ಡಿಸ್ಟಿಂಕ್ಷನ್ ಮಾರ್ಕ್ಸ್ ಇತ್ತು ನನಗೆ. ಆಗಿನ ಕಾಲದಲ್ಲಿ ನಮ್ಗೆ ಬೇಕಾದ ಹಾಗೆ ಬೇಕಾದಷ್ಟು ಜಾಬ್ ಬಂದಿತ್ತು ನನಗೆ, ಜಾಬ್ ಸಹ. ಬಟ್ ನಾನು ಆಂತರಿಕವಾಗಿ ಒಂದು ಚಿಕ್ಕವಳಿರುವಾಗಿನಿಂದಲೂ ನನಗೊಂದು ಕನಸಿತ್ತು. ನಾನು ಈ ಬ್ರಹ್ಮಕುಮಾರಿ ಸಂಸ್ಥೆ ಜಾಯಿನ್ ಆಗಕ್ ಮುಂಚೆಯಿಂದನು ನಮ್ಮ ತಂದೆ ಹತ್ರ ನಾನು ಹೇಳ್ತಿದ್ದೆ, ನಾನು ಯಾವ ಕಾರಣಕ್ಕೂ ಮದುವೆ ಆಗಲ್ಲ. ಆಗ ನಮ್ಮ ತಂದೆ ಹೇಳ್ತಿದ್ರು, ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಮಕ್ಳಿಗೆ ಸನ್ಯಾಸ ಇಲ್ಲ, ಎಲ್ಲಿಯೂ ಸಿಗೋದಿಲ್ಲ. ನಾನು ಹೇಳ್ತಿದ್ದೆ ಯಾವ್ದಾದ್ರೂ ದಾರಿ ಸಿಗಬಹುದು ಅಂತ. ನನಗೆ ಕೆಲವರು ಪರಿಚಿತವಾದಂತ ಕ್ರಿಶ್ಚಿಯನ್ ನನ್ಸ್ ಇದ್ರು, ನಾನು ಸ್ಟೂಡೆಂಟ್ ಇದ್ದಾಗ. ಅವ್ರು ಹೇಳ್ತಿದ್ರು ನೀನ್ ನನ್ ಆಗ್ಬಿಡು ಅಂತ. ನಾನು ಹೇಳ್ತಿದ್ದೆ ಇಲ್ಲ, ಹುಟ್ಟಿದ ಧರ್ಮ ಬಿಟ್ಟು ತಂದೆ ತಾಯಿಗಳಿಗೆ ಬೇಜಾರು ಮಾಡಿ ಬೇರೆ ಧರ್ಮದಲ್ಲೆಲ್ಲ ಹೋಗುವ ವಿಚಾರ ನನಗಿಲ್ಲ. ಭಗವಂತ ನನಗೆ ಇಲ್ಲೇ ದಾರಿ ತೋರಿಸ್ತಾನೆ. ಆ ವಿಶ್ವಾಸಕ್ಕೆ ಅನುಸಾರವಾಗಿ ನಾನು 8ನೇ ಕ್ಲಾಸ್ ನಲ್ಲಿ ಇದ್ದಾಗಲೇ ನನಗೆ ಬ್ರಹ್ಮಕುಮಾರಿ ಸಂಸ್ಥೆಯ ಸಂಪರ್ಕ ಬಂತು. ಆಮೇಲೆ ನಾನು 10ನೇ ಕ್ಲಾಸ್ ಮುಗಿಸಿದ ಮೇಲೆ ಸಂಸ್ಥೆಗೆ ಜಾಯಿನ್ ಆಗುವ ನಿರ್ಧಾರ ಮಾಡಿದೆ. ಆಗ ಸಾಕಷ್ಟು ಕೌಟುಂಬಿಕವಾಗಿ ಅವ್ರನ್ನೆಲ್ಲ ಒಪ್ಪಿಸುವಾಗ, ಯಾಕಂದ್ರೆ ಒಂದು 45-50 ವರ್ಷಗಳ ಹಿಂದೆ ಈಗಲೇ ಇಷ್ಟೊಂದು ಸಂಕೀರ್ಣವಾದ ಮನಸ್ಥಿತಿ ಇರುವಾಗ, ಆಗ ಒಂದು ಹುಡುಗಿ ಒಟ್ಟು ಕುಟುಂಬದಿಂದ ಹೋಗ್ತಾಳೆ ಅಂದ್ರೆ ನಾಳೆ ಉಳಿದ ಹೆಣ್ಮಕ್ಳಿಗೆ ಮದುವೆ ಆಗದಿದ್ರೆ ಏನೆಲ್ಲ ಪ್ರಶ್ನೆಗಳು. ಆದ್ರೆ ಅವರಿಗೆಲ್ಲ ಒಪ್ಪಿಸಿ ಅವರೆಲ್ಲರ ಪರ್ಮಿಷನ್ ತಗೊಂಡು ನಾನು ಈ ಸಂಸ್ಥೆಯನ್ನ ದೃಢತೆಯಿಂದ ಜಾಯಿನ್ ಆಗಿದ್ದೇನೆ. ಆಮೇಲೆ ಸಂಸ್ಥೆಯಲ್ಲಿ ಇದ್ದುಕೊಂಡು ನನಗೆ ಬಾಲ್ಯದಿಂದ ನಾನು ವಿದ್ಯಾಭ್ಯಾಸ ಮುಂದುವರಿಸಬೇಕು ಅನ್ನೋ ಆಸಕ್ತಿ ಇದ್ದಿದ್ರಿಂದ ನಾನು ಸೋಶಿಯಾಲಜಿಯಲ್ಲಿ MA ಮಾಡಿದೆ. ಹಾಗಾಗಿ ನನ್ನ ವಿದ್ಯಾಭ್ಯಾಸಕ್ಕಾಗ್ಲಿ ಅಧ್ಯಯನಕ್ಕಾಗ್ಲಿ ಯಾವ ಕೊರತೆಯನ್ನು ಮಾಡ್ಕೊಳ್ಳಿಲ್ಲ. ಮತ್ತೆ ಈ ಜೀವನದಲ್ಲಿ ನಾನಿರುವಷ್ಟು ನೆಮ್ಮದಿಯಿಂದ ಬಹುಶಃ ನಂಗೆ ಅನಿಸ್ತದೆ ನನ್ನ ಸ್ನೇಹಿತರು ಯಾರು ಗೃಹಸ್ಥದಲ್ಲಿ ಇದ್ದಾರೆ ಅಂತ ನನ್ಗನ್ಸೋದಿಲ್ಲ. ಸಾಕಷ್ಟು ತಾಪತ್ರಯಗಳು ಒದ್ದಾಟಗಳ ಮಧ್ಯೆ ಆಗ್ಲೂ ಈಗ್ಲೂ ಸಿಗ್ತಾರೆ ನಮ್ಮ ಸ್ಕೂಲ್ ಮೇಟ್ಸ್ ಎಲ್ಲ. ಆದ್ರೆ ಎಲ್ಲರಿಗಿಂತ ನಾನು ಅವ್ರ ಜೊತೆಗೆ ನಾನು ಕಂಪೇರ್ ಮಾಡ್ಕೊಳಲ್ಲ. ಬಟ್ ನನ್ನ ದಾರಿಯಲ್ಲಿ ನಾನು ಬಹಳಷ್ಟು ಸಂತೋಷವಾಗಿದ್ದೇನೆ, ಬಹಳಷ್ಟು ಯಶಸ್ವಿಯೂ ಆಗಿದ್ದೇನೆ. ದೇಶಾದ್ಯಂತ ಪರಮಾತ್ಮನ ಸಂದೇಶವನ್ನ, ಆಧ್ಯಾತ್ಮಿಕತೆಯನ್ನ ತಲುಪಿಸುವಂತ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ನಿಜವಾಗಿ ಹೇಳಲ್ಲ, ಮನುಷ್ಯರಿಗೋಸ್ಕರ ಎಲ್ರು ಬದುಕ್ತಾರೆ, ತನಗೋಸ್ಕರನು ಎಲ್ರು ಬದುಕ್ತಾರೆ. ಆದ್ರೆ ಒಂದು ಜೀವನದಲ್ಲಿ ನಾವು ಭಗವಂತನಿಗೋಸ್ಕರ ಬದುಕಿದ್ರೆ ಏನ್ ಆನಂದ ಸಿಗುತ್ತೆ ಅನ್ನೋದನ್ನ ನೋಡೋ ಸೌಭಾಗ್ಯ ನನಗೆ ಸಿಕ್ತಲ್ವಾ. ಅದಕ್ಕೋಸ್ಕರ ನಾನು ಇವತ್ತು ಅನೇಕರ ಜೀವನಕ್ಕೆ ಒಂದು ಪ್ರೇರಣೆಯಾಗಿ ಮಾರ್ಗದರ್ಶನ ಆಗಿದ್ದೇನೆ. ಅದಕ್ಕೋಸ್ಕರ ಯಾವ ಒಂದೇ ಒಂದು ಕಿಂಚಿತ್ ರಿಪೆಂಟೆನ್ಸ್ ನನಗೆಂದೂ ಇಲ್ಲ. ಹಾಗಂತ ಈ ಸಂಸ್ಥೆಯಲ್ಲಿ ಜಾಯಿನ್ ಆದ್ಮೇಲೆ ನಮ್ಗೆ ಸಮಸ್ಯೆಗಳು ಬಂದಿಲ್ಲ ಅಂತಲ್ಲ. ಸಾಕಷ್ಟು ನಾನು ಆಂಧ್ರ, ಕರ್ನಾಟಕ ಎಲ್ಲ ದೇಶಾದ್ಯಂತ ಬ್ರಾಂಚಸ್ ಓಪನ್ ಮಾಡಿದ್ದೇನೆ, ಹೋಗಿದ್ದೇನೆ. ಬೇಕಾದಷ್ಟು ಸ್ಟಾರ್ಟಿಂಗ್ ಪ್ರಾಬ್ಲಮ್ಸ್ ಗಳನ್ನು ಫೇಸ್ ಮಾಡಿದ್ದೇವೆ. ಬಟ್ ಆ ಸಂದರ್ಭದಲ್ಲಿ ನಮ್ಮ ವಿಲ್ ಪವರ್ ಇನ್ನಷ್ಟು ಸ್ಟ್ರಾಂಗ್ ಆಗಿದೆ, ಇನ್ನಷ್ಟು ನಾವು ಗಟ್ಟಿಯಾಗಿದ್ದೇವೆ. ವಿನಃ ನಮ್ಗೆ ಯಾವತ್ತೂ ಹಿಂತಿರುಗಿ ನೋಡೋ ಪ್ರಮೇಯ ಬಂದಿಲ್ಲ, ಬರೋದು ಇಲ್ಲ. ಪಶ್ಚಾತ್ತಾಪ ಅಂತೂ ಖಂಡಿತವಾಗಿ ಇಲ್ಲ. ಇನ್ನು ಬಹಳ ಸಂತೋಷವೇ ಇದೆ. ಯಾಕೆಂದ್ರೆ ಎಷ್ಟೋ ಸ್ವಾಮಿಗಳು, ನಮ್ಮ ಮಠದ ಸ್ವಾಮಿಗಳೇ, ಕೆಲವು ಜನ ಸ್ವಾಮಿಗಳು ಅವರ ಆಪ್ತ ಹತ್ರ ಹೇಳಿದ್ದಿದೆಯಂತೆ, ಚಿಕ್ಕ ವಯಸ್ಸಲ್ಲಿ ಯಾವುದೋ ಒಂದು ಒತ್ತಡಕ್ಕೆ, ಯಾವುದೋ ಒಂದು ಆಕರ್ಷಣೆಗೆ ಅವರು ಬಾಲ್ಯ ಸನ್ಯಾಸವನ್ನು ಪಡೆದಿರ್ತಾರೆ. ಒಂದು ವಯಸ್ಸಾದಾಗೆ ನನಗೂ ಕೂಡ ಮದುವೆ ಆಗಬೇಕಾಗಿತ್ತು, ನನಗೂ ಕೂಡ ಮಕ್ಕಳಿರಬೇಕಾಗಿತ್ತು, ಈ ರೀತಿ ಎಲ್ಲೋ ಒಂದು ಕಡೆ ಮೋಹ ಸೆಳೆಯುವ ಸಹಜ. ಇದೇ ರೀತಿಯಲ್ಲಿ ಆಗಿ ತಮಗೆ ಗೊತ್ತಿದ್ದ ಹಾಗೆ ಉಡುಪಿಯ ವಿದ್ಯಾಭೂಷಣ ಸ್ವಾಮಿಗಳು, ಸುಬ್ರಹ್ಮಣ್ಯ ಮಠದ ಸ್ವಾಮಿಗಳು ಸನ್ಯಾಸಿ ದೀಕ್ಷೆಯನ್ನು ಬಿಟ್ಟು ಮದುವೆ ಆಗಿದ್ದಾರೆ. ಆ ಒಂದು ಕಾರಣಕ್ಕೆ ಕೇಳಿದೆ. ಕೆಲವು ಜನರಿಗೆ ಮದುವೆ ಆಗುವಂತಹ ಒಂದು ಧೈರ್ಯ ಇರೋದಿಲ್ಲ. ಅವರು ಧೈರ್ಯವಾಗಿ ಏನೇ ಆಗಲಿ ಅಂಥೇಳಿ ಅದನ್ನು ಬಿಟ್ಟು ಸನ್ಯಾಸಾಶ್ರಮವನ್ನು ಬಿಟ್ಟು ಮದುವೆ ಆದರು. ಕೆಲವು ಜನ ಸನ್ಯಾಸಾಶ್ರಮದಲ್ಲಿದ್ದು ಕೆಲವು ಬೆರಳಿಕೆ ಅಷ್ಟು ಜನ ತಪ್ಪು ಕೆಲಸಗಳನ್ನು ಮಾಡಿದ್ರು. ಇನ್ನೊಂದಷ್ಟು ಜನ ಅವರು ಆ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗದೆ, ಈ ಕಡೆ ಹೋಗ್ಲಿಕ್ಕೆ ಸಾಧ್ಯ ಆಗದೆ ದುಃಖ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಆಪ್ತರು ನನಗೆ ಹೇಳಿದ್ದಾರೆ. ಕೆಲವು ಸ್ವಾಮಿಗಳ ಆಪ್ತರು ನನಗೆ ಹೇಳಿದ್ದಾರೆ. ಆ ವಿಷಯಕ್ಕೆ ಕೇಳಿದೆ. ಮುಖ್ಯವಾಗಿ ನಾನೊಂದು ಮಾತು ಹೇಳ, ಈಗ ಸನ್ಯಾಸ ಸ್ವೀಕಾರ ಮಾಡುವಾಗ್ಲಿರ್ಬಹುದು ಅಥವಾ ಅಧ್ಯಾತ್ಮ ಜೀವನಕ್ಕೆ ಬರುವಾಗ್ಲಿರ್ಬಹುದು, ಯಾವುದೋ ಲಾಭದ ಉದ್ದೇಶದಿಂದ ನನಗೊಂದು ಮಠದ ಸನ್ಯಾಸ ಸಿಗುತ್ತೆ, ಆಸ್ತಿ ಸಿಗುತ್ತೆ, ಈ ಮಠದಲ್ಲಿ ಇಷ್ಟ ಆಸ್ತಿ ಇದೆ, ಅಲ್ಲಿ ಹೋದ್ರೆ ನಾನು ಬಹಳ ಆರಾಮಾಗಿರ್ಬೋದು, ಈ ರೀತಿ ಚಿಂತನೆಯಿಂದ ನೀವೇನಾದ್ರೂ ಸನ್ಯಾಸ ಸ್ವೀಕಾರ ಮಾಡಿದ್ರೆ ಖಂಡಿತವಾಗಿಯೂ ಬದುಕಕ್ ಸಾಧ್ಯ ಇಲ್ಲ. ಅವ್ನು ಒದ್ದಾಡ್ತಾನೆ ಇರ್ಬೇಕಾಗುತ್ತೆ, ನಾ ಘರ್ಕ ನಾ ಘಾಟಕ ಅಂತ, ಇಲ್ಲೂ ಇಲ್ಲ. ಆದ್ರೆ ನಾವೆಲ್ಲ ಇಲ್ಲಿ ಬಂದಿದ್ದು ನಿಜವಾಗಿಯೂ ನಾವ್ ಈ ಸಂಸ್ಥೆಗೆ ಬಂದಾಗ ನಾವೀಗೊಂದು ಸೇವಾ ಕೇಂದ್ರ ಅಥವಾ ಯಾವುದೋ ಒಂದು ಮುಖ್ಯಸ್ಥರಾಗ್ತೇವೆ, ಅವೆಲ್ಲ ಅಂದಾಜು ಇಲ್ಲ ನಮ್ಗೆ. ನಾವು ಬಂದಿದ್ದು ಯಾಕೆಂದ್ರೆ ಈ ಒಂದು ಜನ್ಮ ಭಗವಂತನ ಸೇವೆಯಲ್ಲಿ ಸಫಲ ಮಾಡ್ಕೊಳ್ಳೋಣ,
ಅವನಿಗೋಸ್ಕರ ಬದುಕೋಣ. ಹಾಗಾಗಿ ಈ ಉದ್ದೇಶ ನಮಗಿರೋದ್ರಿಂದ, ಯಾವುದೇ ಆಸೆ ಆಸಕ್ತಿಗಳು ಇಲ್ಲದೆ ಇರೋದ್ರಿಂದ, ಹಣ, ಅಂತಸ್ತು, ಹುದ್ದೆ ಯಾವುದರ ಅಪೇಕ್ಷೆಗಳು ಇಲ್ಲದೆ ಇರೋದ್ರಿಂದ, ನಮ್ಮ ಜೀವನದಲ್ಲಿ ನಮ್ಗೆ ಏನು ಸಿಕ್ಕಿದೆಯೋ ಅದು ಪರಮಾತ್ಮ ಪ್ರಸಾದ, ಸಿಗದಿರೋದು ಬಹಳ ಸಂತೋಷ ಅಂತ ತಿಳ್ಕೊಂಡು ಹೊರಟಿರೋದ್ರಿಂದ ಅಂಥ ರಿಪೆಂಟೆನ್ಸ್ ಇಲ್ವೇ ಇಲ್ಲ. ತಮ್ಮ ಗೋಲ್ ಏನು? ಗೋಲ್ ಅಂದರೆ ತಮ್ಮ ಆಶ್ರಮ ದೊಡ್ಡದು ಮಾಡಬೇಕು ಅಂತನೋ, ಅಥವಾ ಇನ್ನೂ ಹೆಚ್ಚಿನ ಜನಕ್ಕೆ ಇದನ್ನು ಕಲಿಸ್ಬೇಕು ಅಂತನೋ, ಏನು ತಮ್ಮ ಗೋಲ್ ಏನಂತ? ತಮ್ಮ ಜೀವನದ ಗೋಲ್ ಏನು, ಗುರಿ ಏನು? ಫಸ್ಟ್ ಆಫ್ ಆಲ್ ನಮ್ಮ ಜೀವನವನ್ನು ಸಫಲ ಮಾಡ್ಕೊಳ್ಳೋದು. ನಮ್ಮ ಜೀವನ ಸಫಲ ಮಾಡ್ಕೊಳ್ಳೋದು ಅನ್ನೋದ್ರ ಉದ್ದೇಶ ಏನು ಅಂದರೆ, ನಾನು ಸಾಧನೆಯ ಅಂದರೆ ಸೇವೆಯಲ್ಲಿ ಹೋಗ್ತಾ ಹೋಗ್ತಾ ಸ್ವಯಂ ಸಾಧನೆಯನ್ನ ಕಡೆಗಣಿಸುವುದು ಅಧ್ಯಾತ್ಮದಲ್ಲಿ ಅಧ್ಯಾತ್ಮ ಇರಲಿ, ಗೃಹಸ್ಥ ಇರಲಿ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ತಾರೆ. ಯಾರಿಗೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಅವ್ರಿಗೆ ಜಗತ್ತು ರೆಸ್ಪೆಕ್ಟ್ ಕೊಡೋದಿಲ್ಲ. ಅದಕ್ಕೆ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಬರುವುದು ನನ್ನ ಸಾಧನೆಯಿಂದ. ನನ್ನ ಬ್ರಾಹ್ಮಿ ಮುಹೂರ್ತದ ಸಾಧನೆ ಇರ್ಬೋದು, ನನ್ನ ಅಧ್ಯಯನ ಇರ್ಬೋದು, ಅದನ್ನ ನಾನು ಕಡಿಮೆ ಮಾಡಿಕೊಂಡು ಕೇವಲ ಜನಕ್ಕೆ ಹೇಳ್ತೇನೆ ಅಂತ ಹೋದ್ರೆ ಅದು ಒಣ ಉಪದೇಶ ಆಗುತ್ತೆ. ಅದಕ್ಕೆ ನಾವು ಒಪ್ಪೋದಿಲ್ಲ. ಎರಡನೇದು, ಬಹಳ ಮುಖ್ಯವಾಗಿ ನಮ್ಮ ಉದ್ದೇಶ ಏನು ಅಂದ್ರೆ, ಸಾಧ್ಯವಾದ್ರೆ ಎಲ್ಲರ ಮುಖದಲ್ಲಿ ಒಂದು ಸಂತೋಷದ ನಗುವನ್ನು ಮೂಡಿಸೋಣ. ಅದಕ್ಕೆ ಬೇಕಾದಂತ ಅಧ್ಯಾತ್ಮದ, ಯಾಕಂದ್ರೆ ಭಾರತೀಯ ಸನಾತನ ಸಂಸ್ಕೃತಿಯ ಮೂಲಾಧಾರವೇ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕತೆಯಿಂದ ಅದು ಸಮಾಜ ಇರ್ಬೋದು, ಅದು ರಾಜ್ಯ ಇರ್ಬೋದು, ಅದು ರಾಜಕೀಯ ಇರ್ಬೋದು, ಗೃಹಸ್ಥ ಇರ್ಬೋದು. ಬೇಸಿಕಲಿ ಆಧ್ಯಾತ್ಮ ಇದ್ರೆ ಎಲ್ಲವೂ ಸಫಲವಾಗುತ್ತೆ. ಅದಕ್ಕೆ ಎಲ್ಲರ ಮನೆಗೆ ಪ್ರತಿಯೊಬ್ಬರ ಮನೆಗೂ ಇದನ್ನ ತಲುಪಿಸುವುದು ನಮ್ಮ ಮೂಲ ಉದ್ದೇಶ. ನಮ್ಮ ಸಂಸ್ಥೆ ದೊಡ್ಡ ಬಿಲ್ಡಿಂಗ್ ಮಾಡ್ಬಿಡ್ಬೇಕು ಅಂತ ಯಾವ ಉದ್ದೇಶವೂ ಇಲ್ಲ, ಅಥವಾ ನಮ್ಮ ಹತ್ರ 100 ಜನ ಶಿಷ್ಯರಾಗ್ಬೇಕು ಅಂತ ಯಾವ ಉದ್ದೇಶವೂ ಇಲ್ಲ. ಎಲ್ಲರೂ ಅವರವರ ಮನೆಯಲ್ಲಿ ಸಂತೋಷವಾಗಿರ್ಲಿ, ಸಂತೋಷ ಪಡೆಯಕ್ಕೆ ಅವರಿಗೆ ಪುರ್ಸೊತ್ತಿದ್ದಾಗ ನಮ್ಮ ಹತ್ರ ಬಂದ್ರೆ 4 ಮಾತು ಕೇಳ್ಕೊಂಡು ಹೋಗ್ಲಿ ಅನ್ನೋದು ಬಿಟ್ರೆ, ಸಂಸ್ಥೆ ತನ್ನಷ್ಟಕ್ಕೆ ತಾನೇ ದೊಡ್ಡದಾಗ್ತಿದೆ. ನಾವು ಅದನ್ನ ದೊಡ್ಡದು ಮಾಡ್ಬೇಕಾಗಿಲ್ಲ. ನಾವ್ಯಾರು ಅದನ್ನ ಮಾಡಕ್ಕೆ? ಸಂಸ್ಥೆ ಭಗವಂತನದು ಅವನು ನಡೆಸ್ತಾನೆ. ಹಾಗಾಗಿ ಮೂಲ ಉದ್ದೇಶ ಏನು ಅಂದ್ರೆ, ಈ ಸಮಾಜದಲ್ಲಿ ಇವತ್ತು ಬಹಳಷ್ಟು ಚಟಗಳಿದೆ ಅಥವಾ ಸಮಸ್ಯೆಗಳಿದೆ, ಪರಸ್ಪರ ಹೊಂದಾಣಿಕೆ ಇಲ್ಲ. ಮದುವೆಯಾಗಿ ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ, ಮದುವೆಯಾಗಿ 3 ದಿನಕ್ಕೆ ಡಿವೋರ್ಸ್ ಬಂದ ಕೇಸ್ ನಮ್ಮ ಹತ್ರ ಇದಾವೆ. ಅಂದ್ರೆ ಹೊಂದಾಣಿಕೆ ಇಲ್ಲ, ಯಾರಿಗೆ ಯಾರು ಬೇಕಿಲ್ಲ, ಪ್ರತಿಯೊಬ್ಬರು ಒಂದು ಸೆಲ್ಫ್ ಸೆಂಟರ್ಡ್ ಒಂದು ದ್ವೀಪವಾಗ್ತಾ ಇದ್ದಾನೆ. ಇದರಿಂದ ಹೊರಗೆ ಬಂದು ಸನಾತನ ಸಂಸ್ಕೃತಿಯನ್ನ ಜೀವನದಲ್ಲಿ ಅಳವಡಿಸಿಕೊಂಡು, ನಮ್ಮ ಸಂಸ್ಕೃತಿಯ ಮೂಲ ಪುರುಷರು ದೇವತೆಗಳು ಅಲ್ವಾ, ಲಕ್ಷ್ಮೀ ನಾರಾಯಣ, ರಾಮ, ಸೀತೆ, ಅವರ ಜೀವನದ ಆದರ್ಶಗಳನ್ನ ನಮ್ಮಲ್ಲಿ ಅಳವಡಿಸ್ಕೊಂಡು ಪುನಃ ನಾವು ಭಾರತವನ್ನ ಅದೇ ಸುಖಿ ಸಮೃದ್ಧ ಭಾರತ ಮಾಡಬೇಕು. ಅದರಲ್ಲಿ ನಂದೊಂದು ಅಳಿಲಿನಷ್ಟು ಸೇವೆ ಆದ್ರೆ ಅಷ್ಟೇ ಜೀವನ ಸಾರ್ಥಕ ಅನ್ನೋ ಉದ್ದೇಶವನ್ನ ಇಟ್ಕೊಂಡಿದ್ದೇವೆ. ಅದು ಹೊರತು ಯಾವುದೇ ಮಠವನ್ನ ಡೆವಲಪ್ ಮಾಡಬೇಕು ಅಥವಾ ಮಠವನ್ನ ತುಂಬಾ ಮಠಕ್ಕೆ ಆಸ್ತಿ ಮಾಡಬೇಕು ಆ ರೀತಿಯ ಅಲ್ಲ. ಮಠಕ್ಕೆ ಡೆವಲಪ್ ಮಾಡ್ಬೇಕಂದ್ರೆ ಈಗ ಒಂದು ಬ್ರಾಂಚ್ ಇದೆ, ಆ ಬ್ರಾಂಚ್ಗೆ ಏನ್ ನೆಸೆಸಿಟೀಸ್ ಇದೆಯೋ ಅದನ್ನ ಮಾಡುವುದು ನಮ್ಮ ಜವಾಬ್ದಾರಿ. ಅಷ್ಟು ಬಿಟ್ಟು ಆಸ್ತಿ ಮಾಡುವುದು ಖಂಡಿತ ಉದ್ದೇಶ. ಯಾಕೆ ಕೇಳಿದೆ ಅಂದ್ರೆ, ಕೆಲವು ಮಠಗಳು, ತುಂಬಾ ಮಠಗಳು ಹೇಳ್ಬೋದು, ಕೆಲವು ಮಠಗಳಿರ್ಬೋದು, ಅವರು ಈ ರೀತಿಯ ಭಾವನೆಗಳು ಇಟ್ಕೊಂಡಿರ್ತಾರೆ. ಸ್ವಾಮಿಗಳಲ್ಲಿ ಬಂದಿದ್ದಾರೆ ಅಂತಂದರೆ ಮಠವನ್ನು ಇಂಪ್ರೂವ್ ಮಾಡಬೇಕು, ಮಠಕ್ಕೆ ಆಸ್ತಿ ಮಾಡಬೇಕು, ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಮಾಡಬೇಕು. ಆ ರೀತಿ ಮೋಹ ಬಂದಾಗ ಅದು ಸನ್ಯಾಸಿಗೆ ವಿರುದ್ಧ ಆಯ್ತಲ್ವಾ? ಈಗ ನಿಮ್ಮ ಒಬ್ಬ ಗೃಹಸ್ಥನಾದವನು ತನ್ನ ಮನೆಗೆ, ಸಂಸಾರಕ್ಕೆ ಆಸ್ತಿಗಳನ್ನು ಮಾಡೋ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡ್ತಾ ಇರ್ತಾನೆ. ಅಲ್ಲಿ ಅವನಿಗೆ ಮೋಹ ಬಂದಿದೆ ಅಂತಾಯಿತು. ಈಗ ಒಬ್ಬ ಪೀಠಾಧಿಪತಿಯಾಗಲು ಕೂತ್ಕೊಂಡ್ಮೇಲೆ ಅವನು ಇನ್ನೂ ದುಡ್ಡು ಬೇಕು, ಇನ್ನೂ ಆಸ್ತಿ ಬೇಕು ಅಂತ ಅವರ ಮಠ ಅಭಿವೃದ್ಧಿ ಮಾಡಬೇಕು ಅಂದರೆ ಅಲ್ಲಿ ಕಮಿಟ್ಮೆಂಟ್ ಪ್ರಾರಂಭ ಆಯಿತು ಅಂತ ಅರ್ಥ. ಕಮಿಟ್ಮೆಂಟ್ ಪ್ರಾರಂಭ ಆಯಿತು ಅಂತಂದಾಗ ಸನ್ಯಾಸದಿಂದ ಅದು ಮತ್ತೆ ವಿಮುಖರಾಗಿ ಅವರು ಬರುವಂಥ ಇದು ಆಗ್ತದೆ. ಅಲ್ಲಿ ಆ ಒಂದು ದೃಷ್ಟಿಯಲ್ಲಿ ತಮ್ಮ ಮಾತು ಬಹಳ ಸರಿ ಇದೆ. ನಾವು ಆಸ್ತಿ ಮಾಡುವಂಥದ್ದು, ಮಠವನ್ನು ಇಂಪ್ರೂವ್ ಮಾಡಬೇಕು ಅನ್ನೋಕ್ಕಿಂತನೂ ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡಬೇಕು. ನನ್ನ ಕೈಲಾದಂಥ ಒಂದಷ್ಟು ಬೋಧನೆಗಳನ್ನು ಮಾಡಿ ಅವರನ್ನು, ಅವರ ಸಮಸ್ಯೆಗಳಿಂದ ಅವರನ್ನು ಎತ್ತುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು ನನಗೆ ಸರಿ ಅನ್ನಿಸ್ತು ತಮ್ಮ ಮಾತು. ನಮ್ಮ ವಿಶ್ವಂಬರ ಟಿವಿಯ ಮುಖಾಂತರವಾಗಿ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ? ಜನಕ್ಕೆ ಯಾವ ರೀತಿಯ ಒಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀರಿ? ವಿಶ್ವಂಬರ ಟಿವಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ. ಇವತ್ತಿನ ಡಿಜಿಟಲ್ ಜಮಾನದಲ್ಲಿ ಮನೆ ಮನೆಗೆ ತಲುಪುವುದಕ್ಕೆ ಒಂದು ಒಳ್ಳೆಯ ಮೆಸೇಜ್ಗಳನ್ನು, ಸಮಾಜದಲ್ಲಿ ನಡೀತಾ ಇರುವ ಒಳ್ಳೆಯ ಕೆಲಸಗಳನ್ನು ಮನೇಲಿ ಕೂತಲ್ಲೇ ತಲುಪಿಸುವ ಕೆಲಸ ತುಂಬ ಚೆನ್ನಾಗಿ ಆಗ್ತಿದೆ. ಬಹುಮುಖ್ಯವಾಗಿ ನಮಗೆಲ್ಲ ಗೊತ್ತಿದೆ, ನಾವು ಯಾರೂ ಶಾಶ್ವತ ಅಲ್ಲ, ಒಂದಿನ ಹೋಗುವವರೇ. ಆದರೆ ಹೋದ ಮೇಲೆ ಉಳಿಯುವುದು ನಾವು ಮಾಡಿದ ಒಳ್ಳೆಯ ಕೆಲಸಗಳು, ನಾವು ನಡೆದ ಜೀವನದ ದಾರಿ. ಅದಕ್ಕೆ ನಾವು ಚೆನ್ನಾಗಿ ಬದುಕೋಣ. ಸತ್ತ ಮೇಲೆ ಏನಾಗ್ತೇವೆ ಅನ್ನುವುದಕ್ಕಿಂತ ನಾವು ಬದುಕಿದಾಗ ಹೇಗೆ ಬದುಕಿದ್ದೇವೆ ಅನ್ನುವುದು ಬಹಳ ಮುಖ್ಯವಾಗ್ತದೆ. ನಾವು ಮಾಡಿದ ಆಸ್ತಿ ಪಾಸ್ತಿ ಯಾವುದು ನಮ್ಮ ಜೊತೆಗೆ ಬರಲ್ಲ, ನಾವು ಮಾಡಿದ ಕರ್ಮ ಫಲ ಮಾತ್ರ ನಮ್ಮ ಜೊತೆಗೆ ಬರುವುದು. ಅದಕ್ಕೆ ನಮ್ಮ ಭಗವದ್ಗೀತೆ ಹೇಳುತ್ತೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಕರ್ಮ ಒಳ್ಳೆ ಕರ್ಮ ಮಾಡೋಣ, ಭಗವಂತನ ನೆನಪಿನಲ್ಲಿ ಮಾಡೋಣ. ದೇವರು ಕೊಟ್ಟರು 24 ತಾಸಲ್ಲಿ ಯಾವುದೇ ಪ್ರೊಫೆಷನಲ್ಲಿ ಇರಿ ನೀವು,
ಒಂದು ಅರ್ಧ ಗಂಟೆ ದೇವರನ್ನ ನೆನಪು ಮಾಡಿ, ಆಗ ನಿಮ್ಮ ಜೀವನ ಸಾರ್ಥಕವಾಗುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ಭಗವಂತನಿಗೆ ಒಂದು ಸ್ವಲ್ಪ ಸ್ಥಾನ ಕೊಡೋಣ, ಪ್ರೀತಿಸೋಣ, ಅವನನ್ನು ಗೌರವಿಸೋಣ, ಎಲ್ಲರೂ ಚೆನ್ನಾಗಿ ಬದುಕೋಣ, ಬೇರೆಯವ್ರಿಗೂ ಬದುಕಕ್ಕೆ ಬಿಡೋಣ. ಈ ಸಂದೇಶವನ್ನು ನಾವು ತಲುಪಿಸಿದ್ರೆ ನಮ್ಮ ಹುಟ್ಟು ಸಾರ್ಥಕವಾಯಿತು ಅಂತ ನಾನು ಅಂದ್ಕೊಳ್ತೇನೆ. ಈ ಮೂಲಕ ನಾನು ತಮ್ಮೆಲ್ಲರಲ್ಲಿ ಅದೇ ವಿನಂತಿಸ್ಕೊಳ್ತೇನೆ, ವ್ಯಸನ ಮುಕ್ತರಾಗಿ, ದ್ವೇಷ ಮುಕ್ತರಾಗಿ, ಪ್ರೀತಿಯಿಂದ ದೇವರು ಕೊಟ್ಟ ಜೀವನವನ್ನು ಅವನಿಗೆ ಧನ್ಯವಾದ ಅರ್ಪಿಸ್ತಾ ಬದುಕೋಣ. ಹೇಳ್ತಾರೆ, ಅಪ್ಪ ಅಮ್ಮನಿಗೆ ಋಣ ತೀರ್ಸಕ್ಕಾಗಲ್ಲ ಅಂತ, ಜನ್ಮ ಕೊಟ್ಟವರಿಗೆ, ಇನ್ನು ಜೀವನ ಕೊಟ್ಟ ಭಗವಂತನ ಋಣ ತೀರ್ಸಕ್ಕಾಗುತ್ತಾ? ಅದಕ್ಕೋಸ್ಕರ ಅಟ್ಲೀಸ್ಟ್ ದಿನ ಅವನಿಗೊಂದ್ಸಲ ಥ್ಯಾಂಕ್ಸ್ ಹೇಳ್ತಾ, ಗ್ರಟಿಟ್ಯೂಡ್ಸ್ ಮಾಡ್ತಾ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋಣ ಅನ್ನೋದು ನಮ್ಮ ಮೂಲ ಉದ್ದೇಶ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.